ಸೊ ಸ್ಟೀರಿಯೋಕೆಮಿಸ್ಟ್ರಿಯಲ್ಲಿ 2 ಟೈಪ್ ಸ್ಟೀರಿಯೋಕೆಮಿಸ್ಟ್ರಿ ಇರುತ್ತೆ. ಒಂದು ಡೈನೋಫೈಲ್ ಸ್ಟೀರಿಯೋಕೆಮಿಸ್ಟ್ರಿ, ಒಂದು ಡೈನ್ ಸ್ಟೀರಿಯೋಕೆಮಿಸ್ಟ್ರಿ. ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಇಲ್ಲಿ ಆಲ್ರೆಡಿ ನಾನು ಬರೆದಿದ್ದೀನಿ ಟ್ರಿಕ್ ಏನಂತ. ಇದು ಎದ್ರ ಬಗ್ಗೆ ಅಂದರೆ ಡೈನೋಫೈಲ್ ಬಗ್ಗೆ ಇದೆ. ದಿಸ್ ಈಸ್ ಫಾರ್ ಡೈನೋಫೈಲ್. ಸೊ ನೀವು ಡೈನೋಫೈಲ್ ಏನಿರುತ್ತೆ, ಸೇಮ್ ಸೈಡ್ ಇದ್ದರೆ ಸೇಮ್ ಸಿಸ್ ಬರುತ್ತೆ ಆನ್ಸರು, ಅಪೋಸಿಟ್ ಬಂದರೆ ಟ್ರಾನ್ಸ್ ಬರುತ್ತೆ ಆನ್ಸರ್. ಸೊ ಏನು ಮಾಡ್ತೀರಂದರೆ ಯು ಹ್ಯಾವ್ ಟು ಚೆಕ್ ದಿ ಡೈನೋಫೈಲ್ ಫಸ್ಟ್. ಮಿಡಲಲ್ಲಿ ಒಂದು ಲೈನ್ ಹೊಡಿತೀರ ನೀವು, ಈ ಥರ ಲೈನ್ ಕ್ರಾಸ್ ಮಾಡಬೇಕು ನೀವು. CHO ಎರಡು ಒಂದೇ ಸೈಡ್ ಇದ್ದಾವೆ ಅಂದರೆ ಫೈನಲ್ ಆನ್ಸರ್ ಆಲ್ಸೋ ಇಟ್ ವಿಲ್ ಬಿ ಸೇಮ್ ಸೈಡ್. ಸೊ ಇದು ಬೇಸಿಕ್ ರಿಯಾಕ್ಷನ್ ಅಂತೂ ನೀವು ಮಾಡ್ತೀರಿ. ಇದಂತೂ ಈ ಥರ ಕಾಣಿಸುತ್ತೆ. ನಾವು 1 and 2, this is 1 2 3 and 4. 1 and 2 ಮೇಲೆ ಏನಿದೆ, CHO ಇದೆ. ಸೊ ಎರಡು ಒಂದೇ ಸೈಡ್ ಇರೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಬಿ ಸಿಸ್. CHO and CHO ಸೇಮ್ ಸೈಡ್ ಇದ್ರೆ ಏನಾಗುತ್ತೆ, ಎರಡು ಸಿಸ್ ಆಗಿರುತ್ತೆ. ಆರ್ ನೀವು ಇದನ್ನು ಈ ಥರನೂ ತೋರಿಸ್ಬೋದು. ವೆಜ್ ಆದರೂ ತೋರಿಸಿ, ಇಲ್ಲಾಂದರೆ ಡ್ಯಾಶ್ ಆದರೂ ತೋರಿಸಿ, ನೋ ಪ್ರಾಬ್ಲಮ್. ಬಟ್ ಎರಡು ಏನಿರಬೇಕು, ಸೇಮ್ ಸ್ಟೀರಿಯೋ ಇರಬೇಕು. ಐದರ್ ಇಟ್ ಶುಡ್ ಬಿ ಅಬೋವ್, ಐದರ್ ಇಟ್ ಶುಡ್ ಬಿ ಬಿಲೋ. ಸೆಕೆಂಡ್ ಪ್ರಾಬ್ಲಮ್ ಏನು ಮಾಡಿದ್ದೀನಿ ನಾನು, ಅಗೇನ್ ಮಿಡಲ್ ಲೈನ್ ಡ್ರಾನ್ ಮಾಡಿ, ಒಂದು ರೈಟ್ ಸೈಡ್ ಇದೆ, ಒಂದು ಲೆಫ್ಟ್ ಸೈಡ್ ಇದೆ, ಅಂದರೆ ಅಪೋಸಿಟ್ ಸೈಡ್ ಇದ್ದಾವೆ. ಸೊ ಅಗೇನ್ ಇಟ್ ವಿಲ್ ಬಿ ಸೇಮ್ ರಿಯಾಕ್ಷನ್. ನಾರ್ಮಲ್ ಡಿಎಲ್ಸಿಎಲ್ಡರ್ ರಿಯಾಕ್ಷನ್ ಮಾಡ್ತೀರಾ ಈ ಥರ. ಈಗೇನು ಮಾಡ್ತೀರಾ ಅಂದರೆ ಯು ಶುಡ್ ರೈಟ್ ಇಟ್ ಆ್ಯಸ್ ಟ್ರಾನ್ಸ್. ಒಂದು ಅಬೋವ್ ಬರೆದ್ರೆ ಇನ್ನೊಂದು ಏನು ಮಾಡಬೇಕು, ನೀವು ಬಿಲೋ ಬರೀಬೇಕು. ಈಗ ಇದಕ್ಕೆ ಏನಂತೀವಿ ನಾವು, ಟ್ರಾನ್ಸ್ ಅಂತ ಕರಿತೀವಿ. ಆರ್ ಅನದರ್ ಯು ಕ್ಯಾನ್ ಟೈಪ್, ಇದನ್ನು ಬಿಲೋ ಬರೀರಿ, ಇದನ್ನು ಅಬೋವ್ ಬರೀರಿ. ಸಿಂಪಲ್ ರಿಯಾಕ್ಷನ್. ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಡೈನೋಫೈಲ್. ಡೈನೋಫೈಲ್ ಯಾವ ಥರ ಇದೆ ಅದ್ರ ಮೇಲೆ ಸ್ಟೀರಿಯೋ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಟೀರಿಯೋಕೆಮಿಸ್ಟ್ರಿ ಆಫ್ ಡೈನೋಫೈಲ್. ನಾವು ವಿಲ್ ಲುಕ್ ಫಾರ್ ದಿ ಡೈನ್ ಯಾವ ಥರ ಮಾಡಬೇಕಂತ. ಸೊ ಇಲ್ಲಿ ಎಂಡೋ ಮತ್ತು ಎಕ್ಸೋ ರೂಲ್ ಬರುತ್ತೆ. ಫಸ್ಟ್ ವಿ ವಿಲ್ ಸಿ ಡೈನ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇಲ್ಲೂ ಏನು ಮಾಡ್ತೀರಾ, ನೀವು ಡ್ರಾ ಮಾಡಬೇಕು ಡೈನೋಫೈಲ್ ಮೇಲೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈ ಥರ ಏನಾದರೂ ಅಲ್ಕಿನ್ ಇದೆ ಅಂತ ತಿಳ್ಕೊಳ್ಳಿ, ಡೈನೋಫೈಲ್ ಈ ಥರ ಇದೆ. ಅನದರ್ ಒನ್, ನೀವೇನು ಮಾಡಬೇಕು, ಎಕ್ಸಾಕ್ಟಾಗಿ ಮಿಡಲಲ್ಲಿ ಲೈನ್ ಹೊಡಿಬೇಕು ಈ ಥರ. ಸೊ ಎರಡು ಒಂದೇ ಸೈಡ್ ಬಂದಿದ್ದಲ್ಲ, ಲೈನ್ ಮೇಲೆ ಬಂದಿದ್ದಾವೆ ಅಂದರೆ ಒಂದೇನು ಮಾಡ್ತೀರಾ, ಇದೆ ಇನ್ ದಿಟ್ಸ್ ಔಟ್ಸೈಡ್, ಇನ್ಸೈಡ್ ಔಟ್ಸೈಡ್. ನೀವು ಏನು ಬೇಕಾದರೂ ಕರಿಬೋದು, ಇನ್ಸೈಡ್ ಔಟ್ಸೈಡ್ ವಾಟ್ ಎವರ್ ಯು ಕ್ಯಾನ್ ಕಾಲ್. ಸೊ ಫಸ್ಟ್ ಎಕ್ಸಾಂಪಲಲ್ಲಿ ಎರಡು ಏನಿದ್ದಾವೆ, ಇನ್ಸೈಡ್ ಇದ್ದಾವೆ, ಕರೆಕ್ಟಾ. ಸೆಕೆಂಡಲ್ಲಿ ಏನಿದ್ದಾವೆ, ಒಂದು ಏನಿದೆ ಔಟ್ಸೈಡ್ ಇದೆ, ಒಂದು ಇನ್ಸೈಡ್ ಇದೆ. ಸೊ ಥರ್ಡ್ ಎಕ್ಸಾಂಪಲ್ ಏನಿದ್ದಾವೆ, ಎರಡು ಏನಿದ್ದಾವೆ ಔಟ್ಸೈಡೇ ಇದ್ದಾವೆ. ಇದ್ರ ಮೇಲೆ ಏನಾಗುತ್ತೆ, ಸ್ಟೀರಿಯೋ ಡಿಪೆಂಡ್ ಆಗುತ್ತೆ ಅಂತ. ಸೊ ಸ್ಟೀರಿಯೋ ಯಾವ ಥರ ಡಿಪೆಂಡ್ ಆಗುತ್ತೆ ಅಂತ ವಿಲ್ ಚೆಕ್ ದಿ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್, ಡೈನೋಫೈಲ್ ಎಲ್ಲಿದೆ, ಎರಡು ಏನಿದ್ದಾವೆ ಔಟ್ಸೈಡ್ ಇದ್ದಾವೆ. ಐ ಕಾಲ್ ದಿಸ್ ಇಸ್ ಎ, ದಿಸ್ ಇಸ್ ಬಿ. ಔಟ್ಸೈಡ್ನ ಏನಂದಿದ್ದೀನಿ, ಬಿ ಅಂತ ಕರೆದಿದ್ದೀನಿ. ಬಟ್ ಇಲ್ಲಿ ಯಾವುದೇ ಥರ ಸ್ಟೀರಿಯೋ ಇಲ್ಲ. ಇಲ್ಲಿ ಲೈನ್ ಎಳೆದಿದ್ದೀನಿ ನಾನು, ಬಟ್ ಸ್ಟೀರಿಯೋ ಯಾವುದಿಲ್ಲ, ಯಾಕೆಂದರೆ ಯಾವುದೇ ಅವ್ರು ಗ್ರೂಪ್ ಕೊಟ್ಟಿಲ್ಲ. ಸೊ ಸೇಫ್ ಇದೆ ಈಗ. ಸೊ ಓನ್ಲಿ ಏನು ಮಾಡ್ತೀವಿ ನಾವು, ಅಗೇನ್ ಸೇಮ್ ರಿಯಾಕ್ಷನ್. ಫಸ್ಟ್ ಈ ಥರ ರಿಯಾಕ್ಷನ್ ಅಂತೂ ಮಾಡ್ತೀರ. ಸೊ ನಂಬರ್ ಕೊಡಿ ಈಗ, 1 2 3 4. ಅಗೇನ್ ಹಿಯರ್ ಆಲ್ಸೋ 1 and 2. ದಿಸ್ ಈಸ್ 1 and 2, 1 2 3 4. ಸೊ 1 and 4 ಮೇಲೆ ಏನಿದ್ದಾವೆ, ಮಿಥೈಲ್ ಗ್ರೂಪ್ ಇದ್ದಾವೆ, ಎರಡು ಮಿಥೈಲ್ ಗ್ರೂಪ್. ದಿಸ್ ಈಸ್ ಆಲ್ಸೋ ಮಿಥೈಲ್ ಗ್ರೂಪ್, ದಿಸ್ ಈಸ್ ಆಲ್ಸೋ ಮಿಥೈಲ್ ಗ್ರೂಪ್. ಮಿಥೈಲ್ ಗ್ರೂಪ್ ಏನಿದ್ದಾವೆ, ಎರಡು ಔಟ್ಸೈಡ್ ಇದ್ದಾವೆ. ಸೊ ಎರಡು ಔಟ್ಸೈಡ್ ಇದ್ದಾವೆ ಅಂದರೆ ನೀವೇನು ಮಾಡಬೇಕಂದ್ರೆ, ಅವ್ರದ್ದು ಏನು ಬರೀಬೇಕಂದ್ರೆ ಸ್ಟೀರಿಯೋ ಸೇಮ್ ಬೈ ಬರೀಬೇಕು ನೀವು. ಇದರ್ ಅಬೋವ್ ಆದರೂ ಬರೀರಿ, ಬಿಲೋ ಆದರೂ ಬರೀರಿ.
ಐ ಆಮ್ ರೈಟಿಂಗ್ ಇಟ್ ಆಸ್ ಅಬೋ CH3 ಈ ಥರ ಬರ್ತಿದೆ. ಆರ್ ಎಲ್ಸ್ ಸರ್ ನಾ ಬಿಲೋ ಬರಿತೀನಿ ಅಂದ್ರೆ ದ್ಯಾಟ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. CH3 and CH3 both are correct answer. ಇಲ್ಲೇ ಎಕ್ಸಾಂಪಲ್ ಏನು ಮಾಡ್ತೀನಿ ನಾನು, ಇದನ್ನೇ ಎಕ್ಸಾಂಪಲ್ ತೊಗೋತೀನಿ. ಸೊ ಸರ್ ಒಂದೇನಿದೆ ಇನ್ಸೈಡ್ ಇದೆ, ಒಂದು ಔಟ್ಸೈಡ್ ಇದೆ. ಇದು ಯಾವ ಥರ ಬರುತ್ತೆ ಅಂದರೆ, ನೀವೇನಾದರೂ ಡೈನೋಫೈಲ್ ತೊಗೊಂಬಂದು ರಿಯಾಕ್ಷನ್ ಮಾಡಿದ್ರೆ ಈ ಥರ ಫೈನಲ್ ಆನ್ಸರಲ್ಲಿ ಏನು ಬರುತ್ತೆ ಅಂದರೆ, ಒನ್ ವಿಲ್ ಬಿ ಅಬೌವ್ another one will be below. ಸೊ ಈ ಥರ ಟ್ರಾನ್ಸ್ ಬರುತ್ತೆ ನನಗೆ ಆನ್ಸರ್. ಎರಡೂ ಔಟ್ಸೈಡ್ ಇದ್ದರೆ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಅಬೌವ್ ಆರ್ ಬಿಲೋ. ನೀವು ಎರಡೂ ಇಲ್ಲಿ ಏನು ಬರುತ್ತೆ, ಅಬೌವೇ ಬರುತ್ತೆ ಇಲ್ಲಿ, ಆರ್ ಬಿಲೋ ಆದರೂ ಬರುತ್ತೆ. ಇಲ್ಲಿ ಅಬೌವ್ ಮತ್ತೇನು ಬರುತ್ತೆ, ಬಿಲೋ ಬರುತ್ತೆ. ಸೊ ಇಲ್ಲಿ ಅಬೌವ್ ಎರಡು ಏನು ಬರುತ್ತೆ, ಎರಡು ಅಬೌವೇ ಇರುತ್ತೆ, ಆರ್ ಎಲ್ಸ್ ಬಿಲೋ ಇರುತ್ತೆ. ಸೊ ದಿಸ್ ಇಸ್ ಅ ಸಿಂಪಲ್ ಟೈಪ್ ಆಫ್ ರಿಯಾಕ್ಷನ್. ನಾವೇನು ಮಾಡಿದ್ದೀವಿ ಈಗ, ಸ್ಟೀರಿಯೋ ಕೆಮಿಸ್ಟ್ರಿ ಯಾವ್ದ್ರದ್ದು ಕಂಡು ಹಿಡಿದಿದ್ದೀವಿ ಅಂದರೆ ಡೈನೋಫೈಲ್ದು ಕಂಡು ಹಿಡ್ತೀವಿ, ಡೈನ್ ಮತ್ತು ಡೈನೋಫೈಲ್. ಸೆಕೆಂಡ್ ಎಕ್ಸಾಂಪಲ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಎಕ್ಸಾಂಪಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಇಲ್ಲೇನು ಮಾಡಿದೀವಿ ಅಂದರೆ ನಾವು ಇದನ್ನು ರಿಮೂವ್ ಮಾಡ್ತೀನಿ. ಈಗ ಎರಡರದ್ದು ಸ್ಟೀರಿಯೋ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಸ್ಟೀರಿಯೋ, ಡೈನೋಫೈಲ್ದು ಸ್ಟೀರಿಯೋ ಇದೆ, ಅದೇ ಥರ ಡೈನ್ದು ಸ್ಟೀರಿಯೋ ಇದೆ. ಸೊ ಇಲ್ಲೇನು ಮಾಡಬೇಕಂದ್ರೆ ಎಂಡೋ ಎಕ್ಸೋ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಎಂಡೋ ಅಂದರೆ CH ಒಳಗೆ ಬರಬೇಕು. ಸೊ ಐ ವಿಲ್ ಶೋ ಇಟ್ ಆ್ಯಸ್ ಎಂಡೋ. ಎಂಡೋ ಯಾವ ಥರ ಬರುತ್ತೆ ಅಂದರೆ, ಡೈನೋಫೈಲ್ ಬರಿತಾ ಇದ್ದೀನಿ ಇಲ್ಲಿ, CH ಏನು ಮಾಡ್ತೀರಾ ನೀವು ಟರ್ನ್ ಮಾಡಬೇಕಾಗುತ್ತೆ. ಟರ್ನ್ ಮಾಡಿ ಈ ಥರ ಬರಿಬೇಕು. ಒಳಗೆ ಬರಬೇಕು, ಅದು ಆನ್ಸರ್. ದಿಸ್ ಈಸ್ ಕಾಲ್ಡ್ ಎಂಡೋ. ಎಕ್ಸೋ ಅಂದರೆ ದಿಸ್ ಒನ್ ಈಸ್ ಎಕ್ಸೋ. ಅದು ಯಾವ ಥರ ಇದೆ ಅದನ್ನೇ ಅದೇ ಥರ ಬಿಟ್ಟರೆ ಅಂದರೆ ಏನದು ಎಕ್ಸೋ ಅಂತ ಕರಿತೀವಿ. ಸೊ ಬೋತ್ ವಿಲ್ ಗೆಟ್ ಡಿಫ್ರೆಂಟ್ ಆನ್ಸರ್. ಫಸ್ಟ್ ಜಾಬ್ ಏನು ನಿಮ್ಮದು, ಅದನ್ನು ಉಲ್ಟಾ ಮಾಡಬೇಕು. ಸರಿ, ಅದಕ್ಕೆ ಉಲ್ಟಾ ಮಾಡಬೇಕು. ಯಾವಾಗ ಮಾಡಬೇಕಂದ್ರೆ, ನೋಟ್ ಅಂತ ಮಾಡಿಟ್ಕೊಳ್ಳಿ ಇಲ್ಲಿ. ಯಾವಾಗ ಸೈಡ್ ಗ್ರೂಪ್ಸ್ ಇದಾವಲ್ಲ, ಸೈಡ್ ಗ್ರೂಪ್ಸಲ್ಲಿ ಡಬಲ್ ಬಾಂಡ್ ಇರಬೇಕು ಕಂಪಲ್ಸರಿ. ಸೈಡ್ ಗ್ರೂಪ್ಸಲ್ಲಿ ಡಬಲ್ ಬಾಂಡ್ ಇರಲೇಬೇಕು, ಕಂಪಲ್ಸರಿ ಡಬಲ್ ಬಾಂಡ್ ಇರಲೇಬೇಕು. ಅಂದಾಗ ಮಾತ್ರ ಎಂಡೋ ರೂಲ್ ಅಪ್ಲೈ ಆಗುತ್ತೆ, ಎಂಡೋ ಎಕ್ಸೋ ರೂಲ್ ಅಪ್ಲೈ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಡಬಲ್ ಬಾಂಡ್ ಯಾವ್ಯಾವ ಇರ್ತಾವೆ ಅಂದರೆ ನಮ್ಮ ಹತ್ರ NO2 ಆಲ್ಸೋ ಕ್ಯಾನ್ ಬಿ ಶೋ ಡಬಲ್ ಬಾಂಡ್. ಅದೇ ಥರ CHO ಕ್ಯಾನ್ ಆಲ್ಸೋ ಶೋ ಡಬಲ್ ಬಾಂಡ್. ಈ ಥರ ಯಾವುದು ಡಬಲ್ ಬಾಂಡ್ ಶೋರ್ಸ್. ಸರ್ ಯಾವ ಡಬಲ್ ಬಾಂಡ್ ಮಾತಾಡ್ತಿದ್ದೀರ ಅಂದರೆ ದಿಸ್ ಒನ್. CHನ ನೀವು ಬಿಡಿಸಿ ಬರೆದ್ರೆ ಇದು ಏನಿದೆ ಆಲ್ಡಿಹೈಡ್. ನಾವು ಮಾತಾಡ್ತಿರೋದು ದಿಸ್ ಡಬಲ್ ಬಾಂಡ್. ಎಲ್ಲೆಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ ಅದೇನಾಗುತ್ತೆ, ನೀವು ಉಲ್ಟಾ ಮಾಡಿದ್ರೆ ಒಳಗೆ ಕರ್ಕೊಂಡು ಬರಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಡೂ ದ ರಿಯಾಕ್ಷನ್. ಸೊ ನೋಡಿ ಯಾವ ಥರ ಮಾಡ್ತೀನಿ ಅಂತ. ಫಸ್ಟ್ ಏನಿದು ಡೈನೋಫೈಲ್ ಇದೆ, ಡೈನ್. ನೆಕ್ಸ್ಟ್ ಒನ್ ಇಸ್ ಡೈನೋಫೈಲ್. ನಾನು ಏನು ಮಾಡಿದ್ದೀನಿ, ಇನ್ಸೈಡ್ ಬರ್ಕೊಂಡಿದ್ದೀನಿ. ಸೊ ಈಗೇನು ಮಾಡಿರಿ, ಅದನ್ನು ಲೈನ್ ಎಳೀರಿ ಈ ಥರ. ನೌ ಯು ಕ್ಯಾನ್ ಡ್ರಾ ಇಟ್ ಆಸ್ A and B. ಫಸ್ಟ್ ಸಿಂಪಲ್ ರಿಯಾಕ್ಷನ್ ಮಾಡಿ, ಈ ಥರ ಸಿಂಪಲ್ ರಿಯಾಕ್ಷನ್ ಮಾಡಿ, ಆಮೇಲೆ ಸ್ಟೀರಿಯೋ ನೋಡುವ. ರಿಯಾಕ್ಷನ್ ಈ ಥರ ಆಗುತ್ತೆ. ದಿಸ್ ಒನ್ ಈಸ್ ಕರೆಕ್ಟ್. 1 2 3 4 1 and 4 ಮೇಲೇನಿದೆ ಮಿಥೈಲ್ ಅಟ್ಯಾಚ್ ಇದೆ. ಅದೇ ಥರ 1 and 2 ಮೇಲೂ ಏನಿದೆ CHO ಅಟ್ಯಾಚ್ ಇದೆ. ಸೊ ಇಲ್ಲಿ ಎರಡು ಏನಿದಾವೆ, ಸೇಮ್ ಸೈಡೇ ಇದ್ದಾವೆ, ಸೇಮ್ ಸೈಡ್. ಸರ್ ಸೇಮ್ ಸೈಡ್ ಇದ್ದಾಗ ಏನಂತ ಹೇಳಿದ್ದೀನಿ, ಅಬೋವ್ ಆದರೂ ಬರೀರಿ, ಬಿಲೋ ಆದರೂ ಬರೀರಿ, ಎರಡೂ ಸೇಮ್ ಇರಬೇಕು. ಸೊ ಫಸ್ಟ್ ನೀವೇ ಡಿಸೈಡ್ ಮಾಡಿ ಯಾವ್ದಾರ ಅಂತ. ನಾ ಅಬೋವ್ ಅಂತ ಡಿಸೈಡ್ ಮಾಡ್ತೀನಿ. ಫಸ್ಟ್ ನಾ ಸ್ಟೀರಿಯೋ ಕೆಮಿಸ್ಟ್ರಿ ಅದ್ರ ಡಿಸೈಡ್ ಮಾಡಿದೆ. ದಿಸ್ ಒನ್ ಇಸ್ ಅಬೋವ್ CH3. ದಿಸ್ ಈಸ್ ಆಲ್ಸೋ CH3. ಅಬೋವನೇ ಎರಡೂ ನಾ ಡಿಸೈಡ್ ಮಾಡ್ತೀನಿ. ಸೊ ನೀವು ಅಬೋವ್ ಅಂತ ಡಿಸೈಡ್ ಮಾಡಿದ್ರೆ ಅಂದರೆ
ಹಿಯರ್ ಇಟ್ಸ್ ಎ. ಮಿಥೈಲ್ ಎಲ್ಲಿ ಬರ್ತಾ ಇದೆ, ಎ ಒಳಗೆ ಬರ್ತಾ ಇದೆ. ನೀವು ಮಿಥೈಲ್ನ ಏನ ಅಬವ್ ಕೊಟ್ಟಿದ್ದೀರಾ ಅಂದರೆ ಇಲ್ಲಿ ಏನಿರುತ್ತಲ್ಲ ಏನ ಅದನ್ನು ಅಬವ್ನೇ ಕೊಡಬೇಕು. ಸೊ ಆಬ್ವಿಯಸ್ಲಿ ಎರಡು ಏನಿದ್ದಾವೆ ಸೇಮ್ ಸೈಡ್ ಇದಾವೆ ಅಂದರೆ ಇಟ್ ವಿಲ್ ಬಿ CH2. ಸೊ ಫಸ್ಟ್ ಡಿಸೈಡ್ ಅದ್ರದ್ದು ಮಾಡ್ತೀರಿ ನೀವು, ಡೈನೋಫೈಲ್ದು ಡಿಸೈಡ್ ಮಾಡಿ, ಡೈನೋಫೈಲ್ದು ಮಾಡಿ ಆರ್ ಡೈನೋಫೈಲ್ ಯಾವುದಾದ್ರೂ ಒಂದು ಮಾಡಿ ಫಸ್ಟ್. ನಾ ಏನು ಮಾಡಿದ್ದೀನಿ, ಡೈಯಿಂದ ಫಸ್ಟ್ ಏನು ಮಾಡಿದ್ದೀನಿ, ಸ್ಟೀರಿಯೋ ಡಿಸೈಡ್ ಮಾಡಿದ್ದೀನಿ. ಸೊ ಎರಡೂ ಒಂದೇ ಸೈಡ್ ಇದಾವಂತ ಎ ಮೇಲೆ ಬರ್ತಾ ಇದೆ, ಇನ್ ಸೈಡೇ ಬರ್ತಾ ಇದೆ ಅಂತ ಏನು ಮಾಡಿದೆ ನಾನು, ಎರಡು ಅಬೌವ್ ತೊಗೊಂಡು. ನೀವು ಬಿಲೋ ತೊಗೋದಿದ್ರೆ ಬಿಲೋ ತೊಗೋಬಾರ್ದು. ಈ ಥರನೂ ಆನ್ಸರ್ ಬರೆದ್ರೆ ಕರೆಕ್ಟ್. ದಿಸ್ ಈಸ್ ಆಲ್ಸೋ CH3, here also CH3, CH3, CH3. ಇನ್ ಕನ್ಕ್ಲೂಷನ್ ಏನಂದರೆ ಇಲ್ಲಿ ಯಾವ್ದು ಸ್ಟೀರಿಯೋ ಕೊಡ್ತಿರಲ್ಲ ಅದರದ್ದೇ ಸ್ಟೀರಿಯೋ ಏನಿರಬೇಕು ಈ ಥರದ್ದು ಇರಬೇಕು. ಯಾವಾಗ ಡಬಲ್ ಬಾಂಡ್ ಇದ್ದಾಗ ಮಾತ್ರ. ರೂಲ್ ಪ್ರಕಾರ ಏನಿದು, ಇಟ್ ಶುಡ್ ಕಂಟೈನ್ ಡಬಲ್ ಬಾಂಡ್. NO2 ಡಬಲ್ ಬಾಂಡ್, ಇದ್ರದ್ದು ಡಬಲ್ ಬಾಂಡ್. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನು ಮಾಡಿದ್ದೀನಿ, NO2 ತೊಗೊಂಡಿದ್ದೀನಿ ಹಾಗೆ. ಸೊ ಅಗೇನ್ ಡ್ರಾ ಮಾಡ್ತೀರಾ ಲೈನ್ ಈ ಥರ. ಯು ಶುಡ್ ಡ್ರಾ ದ ಲೈನ್. ಸರ್ ಇದು ಔಟ್ಸೈಡ್ ಇದೆ, ಇನ್ಸೈಡ್ ಔಟ್ಸೈಡ್. ನೀವೇನು ಮಾಡಬೇಕು, NO2ನ ಫಸ್ಟ್ ಏನು ಮಾಡಬೇಕು, ಇನ್ಸೈಡ್ ಕರ್ಕೊಂಬರ್ಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ ನಾನು, ಅದನ್ನು ಇನ್ಸೈಡ್ ಕರ್ಕೊಂಬರ್ತೀನಿ, NO2ನ ಒಳಗೆ ಕರ್ಕೊಂಬರ್ತೀನಿ ಈ ಥರ. ದೆನ್ ಯು ಡ್ರಾ ದಿ ಲೈನ್. ಈಗ ಲೈನ್ ಡ್ರಾ ಮಾಡಿ, ಈಗ ಆನ್ಸರ್ ಮಾಡಿ, ಈ ಥರ ಬರುತ್ತೆ. ಸೊ NO2 ನಂಗೆ ಸ್ಟೀರಿಯೋ ಗೊತ್ತಿಲ್ಲ. ಫಸ್ಟ್ ಏನು ಮಾಡಿರಿ, ಮತ್ತೆ ಅಗೇನ್ ಡೈನ್ ಹತ್ರ ಹೋಗಿ, ಡೈನ್ ಎರಡು ಏನು ಮಿಥೈಲ್ ಇದ್ದಾವೆ ಇನ್ಸೈಡೇ ಇದ್ದಾವೆ. ಸೊ ನಾನು ಈ ಟೈಮ್ ಏನು ಮಾಡ್ತೀನಿ, ಬಿಲೋ ಕೊಡ್ತೀನಿ. ಇದಕ್ಕೆ ಎರಡು ಸೇಮ್ ಇದಾವೆ ಅಂದರೆ ಎರಡು ಸೇಮ್ ಕೊಡಬೇಕು. ನೀವು ಅಬೋವ್ ಕೊಡೋದಂದರೆ ಅಬೋವ್ ಕೊಡ್ರಿ. ಸೊ CH3, CH3. ಸೊ ಒನ್ ಟೈಮ್ ನೀವೇನಾದರೂ ಇನ್ಸೈಡ್ ಅಂತ ಬರೆದ್ರಿ, ಸೊ ಈ ಸೈಡು ಏನು ಬರೀಬೇಕು, ಇನ್ಸೈಡ್ ಔಟ್ಸೈಡ್ ಬರೀಬೇಕು. ಹಿಯರ್ ಇಟ್ಸ್ ಇನ್ಸೈಡ್, ದಿಸ್ ಒನ್ ಇಸ್ ಔಟ್ಸೈಡ್. ಸೊ ಇನ್ಸೈಡು ಏನಿದೆ ಆ ಸೈಡೂ ಮಿಥೈಲ್ ಇದೆ, ಈ ಸೈಡು ಇನ್ಸೈಡ್ ಏನಿದೆ NO2 ಇದೆ. ಸೊ ಯಾವ ಸ್ಟೀರಿಯೋ CH3 ಇರುತ್ತೆ ಅದೇ ಸ್ಟೀರಿಯೋ ಇಲ್ಲಿ ಕಂಟಿನ್ಯೂ ಮಾಡಬೇಕು, NO2. This is how it will work. So I will give another question here. Just reverse ಹೋಗ್ತೀನಿ ಈಗ. CH3, CH3 ಎರಡು ಇನ್ಸೈಡ್ ತೊಗೊಂಡ್ಬಿಡ್ತೀನಿ ನಾನು, NO2. ಸೊ ಇದು ಔಟ್ಸೈಡ್ ಇದೆ ಅಂತ ತಿಳ್ಕೊಳ್ಳಿ ನೀವು, ಈ ಥರ ಇದೆ ಅಂತ ತಿಳ್ಕೊಳ್ಳಿ NO2. ಆಮೇಲೆ ಅದನ್ನ ಇನ್ಸೈಡೇ ಕರ್ಕೊಂಬರ್ಬೇಕು ನೀವು. ಫಸ್ಟ್ ಏನು ಮಾಡ್ತೀರಾ, ಲೈನ್ ಎಳಿತೀರಾ ಈ ಥರ. ಸೊ ಔಟ್ಸೈಡ್ ಇದೆ ಇದು NO2, ಹಿಯರ್ ಇನ್ಸೈಡ್, ದಿಸ್ ಒನ್ ಈಸ್ ಔಟ್ಸೈಡ್. ಯು ಕ್ಯಾನ್ ಕಾಲ್ ಇಟ್ ಆಸ್ A and B ಆಲ್ಸೋ, ದಟ್ ಈಸ್ ಆಲ್ಸೋ ಫೈನ್. ಡಿವೈಡ್ ಮಾಡಬೇಕಷ್ಟೆ. ಎ ಕಾಲಮ್ ಒಳಗೆ ಏನು ಬರ್ತಾ ಇದೆ, ಎ ಲೆಫ್ಟ್ ಸೈಡ್ ಏನು ಬರ್ತೈತೆ ಲೆಫ್ಟ್ ಸೈಡೇ ಬರೀರಿ, ರೈಟ್ ಸೈಡ್ ಇತ್ತಂದರೆ ರೈಟ್ ಸೈಡ್ ಬರೀರಿ. ಸೊ ರಿಯಾಕ್ಷನ್ ಯಾವ ಥರ ಆಗುತ್ತೆ, ಫಸ್ಟು ನೀವು ಕನ್ವರ್ಟ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲಿ ಡಬಲ್ ಬಾಂಡ್ ಇದೆ. ಇದನ್ನು ಫಸ್ಟ್ ಕನ್ವರ್ಟ್ ಮಾಡಿ NO2ನ ಫಸ್ಟ್ ಒಳಗೆ ಕರ್ಕೊಂಬಂದು, ದೆನ್ ಅಗೇನ್ ಡ್ರಾ ದಿ ಲೈನ್, ಅಗೇನ್ A and B. ಸೊ ರಿಯಾಕ್ಷನ್ ಈ ಥರ ಆಗುತ್ತೆ. ದಿಸ್ ಒನ್ ಇಸ್ ಅ ರಿಯಾಕ್ಷನ್. ಸೊ ಡೈನೋಫೈಲಲ್ಲಿ ಚೆಕ್ ಮಾಡಿ, ಡೈನಲ್ಲಿ ಒಂದೇನಿದೆ ಇನ್ಸೈಡ್ ಇದೆ, ಇನ್ನೊಂದೇನಿದೆ ಔಟ್ಸೈಡ್ ಇದೆ. ಫಸ್ಟ್ ಅದನ್ನು ಬರ್ಕೊಂಬಿಡಿ. ನಾನು ಏನು ಮಾಡ್ತೀನಿ, ಇನ್ಸೈಡಿಗೆ ಅಬೋವ್ ಕೊಟ್ಟಿದ್ದೀನಿ, ನೀವು ಬಿಲೋನು ಕೊಡ್ಬೋದು. ನೀವು ಒಂದು ಸಾರಿ ಏನಾದರೂ ಅಬೋವ್ ಕೊಟ್ಟರೆ ಇದನ್ನು ಬಿಲೋ ಬರೀಬೇಕು, ಯಾಕಂದರೆ ಎರಡು ಅಪೋಸಿಟ್ ಸ್ಟೀರಿಯೋ ಇದ್ದಾವೆ. ಸೊ ನೀವು ಇನ್ಸೈಡ್ ಏನಂತ ಇಲ್ಲಿ ನೋಡಿ, ಮತ್ತೆ NO2 ಏನಿದೆ ಇನ್ಸೈಡ್ ಇದೆ, ನೀವು ಇನ್ಸೈಡಿಗೆ ಏನು ಕೊಟ್ಟಿದ್ದೀರಿ, ಅಲ್ಲಿ ಅಬೋವ್ ಅಂತ ಕೊಟ್ಟಿದ್ದೀರಿ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಅಬೋವ್ನೇ ಕೊಡಬೇಕು NO2. ಯು ಕಾಂಟ್ ಗಿವ್ ಇಟ್ ಆ್ಯಸ್ ಡ್ಯಾಶ್, ಯಾಕಂದರೆ ಡ್ಯಾಶಲ್ಲಿ ಏನಿದೆ ಔಟ್ಸೈಡ್ ಇದೆ, ನಮ್ಮ NO ಎಲ್ಲಿದೆ ಇನ್ಸೈಡ್ ಇದೆ. ಇನ್ಸೈಡ್ ಮೇಲೆ ಈ ಸ್ಟೀರಿಯೋ ಏನಿರುತ್ತೆ ಈ CH3 ಮೇಂಟೈನ್ ಮಾಡಬೇಕು, ಈ ಸ್ಟೀರಿಯೋ ಮೇಂಟೈನ್ ಮಾಡಬೇಕು, ಯಾಕಂದರೆ ಎರಡು ಇನ್ಸೈಡ್ ಇದ್ದಾವೆ, ಅದಕ್ಕೆ ಏನು ಮಾಡ್ತೀನಿ ಇನ್ಸೈಡ್ ಬರ್ತಿತ್ತು. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಹಿಯರ್ ಆಲ್ಸೋ.
ಅಗೇನ್ ಡ್ರಾ ಮಾಡಿ ಲೈನ್ ಈ ಥರ ಅಗೇನ್ ಡ್ರಾ ಮಾಡಿ. NO2ನ ಮತ್ತೆ ನೀವೇನು ಮಾಡಬೇಕು, ರಿವರ್ಸ್ ಮಾಡ್ಕೋಬೇಕು. NO2 ಈ ಥರ. ಸೊ NO2 ಏನು ಮಾಡುತ್ತೆ, ಒಳಗೆ ಬರುತ್ತೆ. ಸೊ NO2 ಒಳಗೆ ಬಂದಮೇಲೆ ಇಟ್ ವಿಲ್ ಬಿ ಇನ್ಸೈಡ್ ಓನ್ಲಿ. ಹಿಯರ್ ಇಟ್ಸ್ A, B, ದಿಸ್ ಇಸ್ ಆಲ್ಸೋ B. ಡೈನೋಫೈಲಲ್ಲೂ ಎ ಒಳಗೆ ಬರ್ತಾ ಇದೆ, ಡೈನಲ್ಲೂ ಏನೇ ಬರ್ತಾ ಇದೆ. ಅಂದರೆ ಒಂದು ಯಾವುದಾದ್ರು ಸ್ಟೀರಿಯೋ ಫಿಕ್ಸ್ ಮಾಡಿ ಆನ್ಸರ್ ಬರ್ಬಿಡಿ. ವೈಟ್ ನಾನು ಅವು ಬರಿತಾ ಇದ್ದೀನಿ, OCH3 CH3 ಆ್ಯಂಡ್ NO2. ನಿಮ್ಮ ಎಕ್ಸಾಮಿನರ್ ಏನಾದರೂ ಬಿಲೋ ಬರ್ದಿದ್ರು ದ್ಯಾಟ್ಸ್ ಆಲ್ಸೋ ಕರೆಕ್ಟ್. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಸ್ಟೀರಿಯೋ ಕೆಮಿಸ್ಟ್ರಿ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್. ನಾವು ಅಬೋವ್ ಬರೋದು ಕರೆಕ್ಟು, ಬಿಲೋ ಬರೆದ್ರು ಕರೆಕ್ಟು. ನಾವು ಅಬೋವ್ ಬರಲಿ ಬಿಲೋ ಬರಲಿ, ಬಟ್ ಇದ್ರದ್ದಂತೂ ನಾನು ಮೇಂಟೈನ್ ಮಾಡಬೇಕು ಸ್ಟೀರಿಯೋ ಅಕಾರ್ಡಿಂಗ್ ಟು ದಿಸ್. ಸೊ ದಿಸ್ ಈಸ್ ಹೌ ಸ್ಟೀರಿಯೋ ಕೆಮಿಸ್ಟ್ರಿ ವಿಲ್ ವರ್ಕ್. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿದ್ದನ್ನು ಕ್ವಶನ್ ಅಗೇನ್ ಐ ವಿಲ್ ಗಿವ್ 2 minutes. ಯು ಹ್ಯಾವ್ ಟು ಟ್ರೈ ದಿಸ್. ಲೈನ್ ಹೇಳಿರಿ, ಆಮೇಲೆ ಮೆಸೇಜ್ ಆದಮೇಲೆ ಡನ್ ಅಂತ ಮೆಸೇಜ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿನ್ನಿದು ಯಾರು ಕ್ಲಾಸ್ ನೋಡಿರ್ತೀರಲ್ಲ ಅವ್ರಿಗೆ 100% ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಇಲ್ಲಿ ಎರಡು ಕಾನ್ಸೆಪ್ಟ್ ಏನು ಅಪ್ಲೈ ಆಗುತ್ತೆ ಅಂದರೆ, ಮೋಸ್ಟ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆ್ಯಂಡ್ ಮೋಸ್ಟ್ ವಿಡ್ರಾಯಿಂಗ್ ಗ್ರೂಪ್. ಎರಡು ಫಸ್ಟ್ ಏನು ಬರಬೇಕು, ಸೇಮ್ ಸೈಡಲ್ಲೇ ಬರಬೇಕು. ಆಮೇಲೆ ಸ್ಟೀರಿಯೋ ಕೆಮಿಸ್ಟ್ರಿ ಡಿಸೈಡ್ ಮಾಡಿ. ಫಸ್ಟು ನಿನ್ನಿದು ಇದನ್ನು ಮಾಡ್ಕೊಳ್ಳಿ, ರೇಜಿಯೋ ಸೆಲೆಕ್ಟಿವಿಟಿ ಏನು ಕಲಿಸಿದ್ದೆ ಅದನ್ನು ಅಪ್ಲೈ ಮಾಡಿ. ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಪಾಸಿಟಿವ್ ಸೆಂಟರಲ್ಲಿದೆ ಚೆಕ್ ಮಾಡಿರಿ, ನೆಗೆಟಿವ್ ಎಲ್ಲಿದೆ ಚೆಕ್ ಮಾಡಿರಿ, ಆಮೇಲೆ ಆನ್ಸರ್ ಮಾಡಿ. ಒಂದು ಸಾರಿ ಆನ್ಸರ್ ಆದರೆ ಡನ್ ಅಂತ ಮೆಸೇಜ್. Is it over? Answer. ಹೋಪ್ ಯು ಆರ್ ಟ್ರೈಯಿಂಗ್. ನೀವು ಟ್ರೈ ಮಾಡ್ತಿಲ್ಲ ಅಂದರೆ ಆನ್ಸರ್ ನಾನೇ ಮಾಡ್ತೀನಿ. ನೀವು ಆನ್ಸರ್ ಮಾಡ್ತಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಮಾಡಿದ್ರೆ ಅನ್ಕೋತೀನಿ. 1 by 1 ಚೆಕ್ ಮಾಡಿ. ಫಸ್ಟ್ ಸ್ಟೆಪ್ ಯಾರಿಗೆ ಟಫ್ ಆಗ್ತಾ ಇದೆ ಅಲ್ಲ, ವಿತೌಟ್ ಸ್ಟೀರಿಯೋ ಬರೀ. ಬಟ್ ರೇಜಿಯೋ ಸೆಲೆಕ್ಟಿವಿಟಿಲಿ ಫಸ್ಟ್ ಸ್ಟೆಪ್ ಏನು, ರೇಜಿಯೋ ಸೆಲೆಕ್ಟಿವಿಟಿ. ಫಸ್ಟ್ ಇಲ್ಲಿಂದ ಡಿಸೈಡ್ ಮಾಡಿ ವಿಚ್ ಒನ್ ಇಸ್ ಅ ನೆಗೆಟಿವ್ ಮೋಡ್, ನೈಟ್ರೋಜನ್ ಆರ್ ಆಕ್ಸಿಜನ್. ಸೊ ಎ ಸೆಂಟರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತಾ, ಬಿ ಸೆಂಟರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತಾ? ಆನ್ಸರ್ ಮಾಡಿ. ಇಸ್ ಇಟ್ ಎ ಆರ್ ಇಸ್ ಇಟ್ ಬಿ? ನಿನ್ನೆ ಹೇಳಿದ್ದೀನಿ ಇದನ್ನು. ಇಸ್ ಇಟ್ ಬಿ ಆರ್ ಎ?
ಆಲ್ ಬಿ ಅಂತ ಹೇಳ್ತಿದ್ದೀವಿ. I don't know how you thought this. Nitrogen is less electronegative than the oxygen. ಎಲೆಕ್ಟ್ರೋನೆಗೆಟಿವ್ ಕಾನ್ಸೆಪ್ಟ್ನ ಮರಿಬೇಡಿ. ಕೇಸೆಟ್ ಪೂಗೆವರೆಗೂ ಮರಿಬೇಡಿ ಇದನ್ನು ಬರೆಸಿ ನನಗೆ ಸಾಕಾಯಿತು. ನೀವು ಆನ್ಸರ್ ಮತ್ತೆ ರಾಂಗ್ ಮಾಡ್ತೀರಿ. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಎಲೆಕ್ಟ್ರೋನೆಗೆಟಿವ್ ಆರ್ಡರ್ ಈ ಥರ ಇರುತ್ತೆ. ದಿಸ್ ಒನ್ ಇಸ್ ಎಲೆಕ್ಟ್ರೋನೆಗೆಟಿವ್ ಆರ್ಡರ್. ಯಾಕಂದರೆ ಫ್ಲೋರಿನು ಎಲೆಕ್ಟ್ರಾನ್ ಕೊಡಲ್ಲ, ಆಕ್ಸಿಜನ್ ಎಲೆಕ್ಟ್ರಾನ್ ಕೊಡಲ್ಲ, ನೈಟ್ರೋಜನ್ ಎಲೆಕ್ಟ್ರಾನ್ ಕೊಡಲ್ಲ, ಕಾರ್ಬನ್ ಕೊಡಲ್ಲ. ಆರ್ಡರ್ ಬರ್ದಿದ್ದೆ ನಾನು. ಸೊ ಇಲ್ಲಿ ನಮಗೆ ಬಂದಿರೋದು ಯಾವುದು? ನೈಟ್ರೋಜನ್ ಮತ್ತು ಆಕ್ಸಿಜನ್. ಚೆಕ್ ಮಾಡಿ, ಯಾರು ಕೊಡಲ್ಲ ಇಲ್ಲಿ? ಆಕ್ಸಿಜನ್ ಕೊಡಲ್ಲ ಎಲೆಕ್ಟ್ರಾನ್ ಡೆನ್ಸಿಟಿ, ನೈಟ್ರೋಜನ್ ಕೊಡುತ್ತೆ. ಸೊ ಡೊನೇಷನ್ ಏನಾದರೂ ಆರ್ಡರ್ ಬರೆದ್ರೆ ಇಟ್ ವಿಲ್ ಬಿ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಆ್ಯಂಡ್ ಫ್ಲೋರಿನ್. ಸೊ ನೈಟ್ರೋಜನ್ ಎಲೆಕ್ಟ್ರಾನ್ ಕೊಡುತ್ತೆ. ಸೊ ನೈಟ್ರೋಜನ್ ಇಲ್ಲಿ ಎಲೆಕ್ಟ್ರಾನ್ ಕೊಟ್ಟರೆ ಇದ್ರ ಡೆಡ್ ಎಂಡ್ ಯಾವುದು? ನೈಟ್ರೋಜನ್ ಡೆಡ್ ಎಂಡು ಇ. ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿರುತ್ತೆ, ನಾಟ್ ಬಿ. ನೀವೆಲ್ಲಾರ್ದು OCH3 ರೆಸ್ಪೆಕ್ಟಿವ್ ಬರೆದಿದ್ದೀರಾ. ಸೊ ಮಿಸ್ಟೇಕ್ನ ಮಾಡಬೇಡಿ ಈ ಥರ. ಸೊ ಒಳಗೆ ಏನಾಗುತ್ತೆ? ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಅಫ್ಕೋರ್ಸ್ ಬಿ ಯಲ್ಲೂ ಇನ್ಕ್ರೀಸ್ ಆಗುತ್ತೆ, ಬಟ್ ಕಂಪ್ಯಾರಿಸನ್ ನೋಡ್ಕೊಳ್ಳೋದ್ರಲ್ಲಿ ನೈಟ್ರೋಜನ್ ಜಾಸ್ತಿ ಕೊಡುತ್ತೆ, ಆಕ್ಸಿಜನ್ ಕಮ್ಮಿ ಕೊಡುತ್ತೆ. ಫಿಕ್ಸ್ ಕ್ವಶನ್ ಈ ಥರ ಬರೋದು, ಮಿಸ್ಟೇಕ್ ಮಾಡಬೇಡಿ. ನೈಟ್ರೋಜನ್, ಆಕ್ಸಿಜನ್ ಆಲ್ಮೋಸ್ಟ್ ಇವೆರಡೇ ಇರುತ್ತವೆ. ನೈಟ್ರೋಜನ್ ಜಾಸ್ತಿ ಡೊನೇಷನ್ ಮಾಡುತ್ತೆ, ಯಾಕಂದರೆ ಎಲೆಕ್ಟ್ರೋನೆಗೆಟಿವ್ ಆರ್ಡರ್. ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇವು 4 ಎಲಿಮೆಂಟ್ ಯೂಸ್ ಆಗೋದು ನಿಮಗೆ. ಪ್ಲೀಸ್ ಮರಿಬೇಡಿ ಇದನ್ನು, ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ ಎವ್ರಿ ಟೈಮ್ ಹೇಳೋಕ್ಕಾಗಲ್ಲ. ಸೊ ಫಸ್ಟ್ ಏನು ಮಾಡ್ತೀರಾ? ಎ ಅಂತ ಬರೀತೀರಿ ಅಲ್ಲಿ, ದ್ಯಾಟ್ ಈಸ್ ದಿ ಎಲೆಕ್ಟ್ರೋನೆಗೆಟಿವ್ ಸೆಂಟರ್. ಸೆಕೆಂಡ್ ಒನ್ ಹೇಳಿ ನನಗೆ, ವಿಚ್ ಒನ್ ಈಸ್ ದಿ ಎಲೆಕ್ಟ್ರೋ ಪಾಸಿಟಿವ್ ಸೆಂಟರ್? ಎಲ್ಲಿ ಜಾಸ್ತಿ ಇದೆ ಅಂತ ಹೇಳ್ರಿ ಎಲ್ಲರೂ. ಎ ಎಲ್ ಜಾಸ್ತಿ ಇರುತ್ತಾ, ಬಿ ಎಲ್ ಜಾಸ್ತಿ ಇರುತ್ತೆ? ನೀವು ಡೆಡ್ ಎಂಡ್ ನೋಡಬೇಕು. NO2 ಮೇಲ್ ಅಟ್ಯಾಚ್ ಇದೆ ಅಂದರೆ ಡೆಡ್ ಎಂಡಲ್ಲಿ ಪಾಸಿಟಿವ್ ಜಾಸ್ತಿ ಇರುತ್ತಾ, ಏನು CHO ರೆಸ್ಪೆಕ್ಟಲ್ಲಿ ಎಲ್ ಇರುತ್ತಾ ಅಂತ ಚೆಕ್ ಮಾಡಿ. ನಿನ್ನೆ ಹೇಳಿದ್ದೀನಿ ಟೇಬಲ್ ಟಾಪರ್ ಯಾರಂತ, NO2 ಇಲ್ಲಿ ಇತ್ತಂದರೆ ಇದರ ಡೆಡ್ ಎಂಡ್ ಯಾವುದು? ಬಿ. ಇಲ್ಲಿ ಎಲೆಕ್ಟ್ರೋ ಪಾಸಿಟಿವ್ ಸೆಂಟರ್ ಇನ್ಕ್ರೀಸ್ ಆಗುತ್ತೆ, CHO ಆಮೇಲೆ ಬರುತ್ತೆ. ಸೊ ನೀವೇನು ಮಾಡ್ತೀರಾ ಈಗ? ಎಲ್ಲನೂ ರಿವರ್ಸೇ ಬರ್ಕೋಬೇಕು. ಯಾಕಂದರೆ ನೆಗೆಟಿವ್ ಸೆಂಟರ್ ಮೇಲಿದೆ, ಪಾಸಿಟಿವ್ ಸೆಂಟರ್ ಕೆಳಗಿದೆ. ಫಸ್ಟ್ ಯಾವುದಾದ್ರೂ ಒಂದು ರಿವರ್ಸ್ ಮಾಡಿ. ನಾನು ಇದನ್ನು ರಿವರ್ಸ್ ಮಾಡ್ತೀನಿ. ಇದನ್ನು ಯಾವ ಥರ ಬರ್ಕೋತೀನಿ ನೋಡಿ. NO2 ಇಲ್ಲಿ ಬರುತ್ತೆ, CHO ಇಲ್ಲಿ ಬರುತ್ತೆ. ನಾನು ಈ ಥರ ಬರ್ಕೊಂಡಿದ್ದೀನಿ. ಈಗ ಚೆಕ್ ಮಾಡಿ, ಪಾಸಿಟಿವ್ ಸೆಂಟರ್ ಇಲ್ಲಿ ಬಂತು, ಡೆಲ್ಟಾ ಪಾಸಿಟಿವ್. ನಮ್ಮ ಡೆಲ್ಟಾ ನೆಗೆಟಿವ್ ಎಲ್ಲಿದೆ ಈಗ? OCH3 NH2. This is negative center, this is a positive center. So now it's correct. Electrostatic interaction ಆಗುತ್ತೆ, A and B ಏನಾಗುತ್ತೆ? ಇಂಟ್ರಾಕ್ಷನ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ? ನಾರ್ಮಲ್ ರಿಯಾಕ್ಷನ್ ಮಾಡಿ ಫಸ್ಟು. OCH3 ಬರಿತಿದ್ದೀನಿ ಇಲ್ಲಿ, NH2 ಆ್ಯಂಡ್ CHO ಇದೆ ಇಲ್ಲಿ, ಏನೇನು. ನಿನ್ನೆ ನಿಮಗೆ ಟ್ರಿಕ್ ಹೇಳ್ಕೊಟ್ಟಿದ್ದೆ, ಮೋಸ್ಟ್ ಎಲೆಕ್ಟ್ರಾನ್ ಡೊನೇಟಿಂಗ್ ಮತ್ತು ಮೋಸ್ಟ್ ವಿಡ್ರಾಯಿಂಗ್ ಗ್ರೂಪ್ ಎರಡು ಒಂದೇ ಕಡೆ ಬರುತ್ತಂತ. ಸಿಂಪಲ್ ಟ್ರಿಕ್ ಹೇಳ್ಕೊಟ್ಟಿದ್ದೆ, ಕರೆಕ್ಟಾ? ನೀವು ಮೇಲೆ ಉಲ್ಟಾ ಆದರೂ ಮಾಡಿ, ಸೀದಾ ಆದರೂ ಮಾಡಿ, ಬಟ್ ಮೋಸ್ಟ್ ಡೊನೇಟಿಂಗ್, ಮೋಸ್ಟ್ ವಿಡ್ರಾಯಿಂಗ್ ಏನಿರಬೇಕು? ಒಂದೇ ಸೈಡ್ ಬರಬೇಕು. ಯಾವ್ದು ಸೀದಾ ಮಾಡ್ತಾರೆ, ಯಾವ್ದು ಉಲ್ಟಾ ಮಾಡ್ತಾರೆ, ನಿಮ್ಮ ಮೇಲೆ ಡಿಪೆಂಡ್. ಸೊ ದಿಸ್ ಈಸ್ ಅಬೌಟ್ ರಿಜಿಯೋ ಸೆಲೆಕ್ಟಿವಿಟಿ. ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದಿದ್ದು. ಈಗ ನಾ ಏನು ಮಾಡಬೇಕು? ಸ್ಟೀರಿಯೋ ಅಪ್ಲೈ ಮಾಡಬೇಕು. ಸೊ ಅಗೇನ್ ಯು ಹ್ಯಾವ್ ಟು ಡ್ರಾ ದಿ ಲೈನ್. ಇಲ್ಲಿಯೂ ಲೈನ್ ಡ್ರಾ ಮಾಡ್ತೀರಾ, ಇಲ್ಲಿಯೂ ಲೈನ್ ಡ್ರಾ ಮಾಡ್ತೀರಾ, ಕರೆಕ್ಟಾ? ಇನ್ಸೈಡ್ ಬರಿತೀರಿ ಮತ್ತು ಇಲ್ಲಿ ಔಟ್ಸೈಡ್ ಅಂತ ಬರಿತೀರಿ. ಹಿಯರ್ ಆಲ್ಸೋ ಇನ್ಸೈಡ್ ಬರಿತೀರಿ, ಇಲ್ಲಿ ಔಟ್ಸೈಡ್ ಅಂತ ಬರಿತೀರಿ. ಇನ್ಸೈಡ್ ಸ್ಟೀರಿಯೋ ಸೇಮ್ ಇರುತ್ತೆ, ಔಟ್ಸೈಡ್ ಸ್ಟೀರಿಯೋ ಸೇಮ್ ಇರುತ್ತೆ. ನೋಡ್ಕೊಳ್ಳಿ ಯಾವ ಥರ ಆನ್ಸರ್ ಬರುತ್ತಂತ. ಸೊ OCH3 ಇನ್ಸೈಡ್ ಇದೆ, ನಾನು ಏನು ಮಾಡ್ತೀನಿ? OCH3 ಫಸ್ಟು ಸ್ಟೀರಿಯೋ ಡಿಫೈನ್ ಮಾಡ್ಬಿಡ್ತೀನಿ, ಅಬೌವ್ ಡಿಫೈನ್ ಮಾಡ್ತೀನಿ.
ಸೊ ಅಬೋವ್ ಇತ್ತಂದರೆ NH2 ಸ್ಟೀರಿಯೋ ಏನಾಗುತ್ತೆ, ಬಿಲೋ ಆಗುತ್ತೆ. ಯಾಕಂದರೆ ಎರಡು ಅಪೋಸಿಟ್ ಇದ್ದಾವೆ, ಒಂದು ಇನ್ಸೈಡು ಒಂದು ಔಟ್ಸೈಡ್. NH2 ಏನಾಗಿದೆ, ಹೊರಗೆ ಬಂದಿದೆ, ಮತ್ತು OCS3 ಅಬೋವ್ ಇದೆ. ಫಸ್ಟು ಇದ್ರದ್ದು ಸ್ಟೀರಿಯೋ ನೀವು ಅಪ್ಲೈ ಮಾಡಬೇಕು. ಅಕಾರ್ಡಿಂಗ್ ಟು ಏನಾಗುತ್ತೆ, ಡೈನೋಫೈಲ್ದು ಚೇಂಜ್ ಆಗುತ್ತೆ. ಸೊ OCS3 ಒಳಗೆ ಬರ್ದಿದ್ರೆ ಅಂದರೆ ಇತರದ್ದು ನೀವೇನು ಬರಬೇಕು, CHOದು ಒಳಗೆ ಬರಬೇಕು. ಯಾಕಂದರೆ ಎರಡು ಇನ್ಸೈಡ್ ಇದ್ದಾವೆ, ಇನ್ಸೈಡ್ ಆ್ಯಂಡ್ ಇನ್ಸೈಡ್, ಬೋತ್ ಆರ್ ಇನ್ಸೈಡ್. NH2 ಆ್ಯಂಡ್ NO2 ಏನಿದ್ದಾವೆ ಔಟ್ಸೈಡ್ ಇದ್ದಾವೆ. ಅಂದರೆ NH2 ಯಾವ್ದು ಡಿಫೈನ್ ಮಾಡಿರ್ತೀರ ಅದನ್ನ ಏನು ಮಾಡ್ಬೇಕು ನೀವು NO2ಗೂ ಡಿಫೈನ್ ಮಾಡಿ. ದಿಸ್ ಈಸ್ ದ ಫೈನಲ್ ಆನ್ಸರ್. ಇದು ರಿಜಿಯೋ ಸೆಲೆಕ್ಟಿವಿಟಿ, ಇದು ರಿಜಿಯೋ ಪ್ಲಸ್ ಸ್ಟೀರಿಯೋ. ಇದು ಒಂದು ಕ್ವಶನ್ ಮಾಡ್ಕೊಂಡ್ರೆ ಇನಫ್, ಮೋರ್ ದನ್ ಇನಫ್ ಇನ್ ಎಕ್ಸಾಮ್, ಮೋರ್ ದನ್ ಇನಫ್. ಒನ್ ಆಫ್ ದ ಹಾರ್ಡೆಸ್ಟ್ ಕ್ವಶನ್ ಇದು. ಇಲ್ಲಿ ಸ್ಟೀರಿಯೋನು ಮೆನ್ಷನ್ ಮಾಡಿದ್ದೀನಿ, ಇನ್ನು ರಿಜಿಯೋನು ಮೆನ್ಷನ್ ಮಾಡಿದ್ದೀನಿ, ಎಲ್ಲಾನು ಮೆನ್ಷನ್ ಮಾಡಿದ್ದೀನಿ. ಈ ಒಂದು ಕ್ವಶನ್ ನಿಮ್ಗೆ ಏನಾದರೂ ಅರ್ಥ ಆಯ್ತು ಅಂದರೆ ಯು ಕ್ಯಾನ್ ಅಟೆಂಪ್ಟ್ ಆಲ್ ಡೀಲ್ಸ್ ಎಲ್ಡರ್ ರಿಯಾಕ್ಷನ್ಸ್. ಸೊ ಸರ್ ಇನ್ನೊಂದು ಕ್ವಶನ್ ಕೊಡ್ತೀನಿ ಇದೇ ಥರ. Here I will take OCS3. This time I will write CH3 and CH. Correct? Another question I will take. Only I will keep CH3. Another question I will take CHO and CH. So ಸ್ಟೀರಿಯೋ ಯಾವ ಥರ ಬರುತ್ತೆ ಅಂತ. ಎಂಡೋ ಎಕ್ಸೋ ರೂಲ್ ಅಪ್ಲೈ ಆಗುತ್ತಾ ಫಸ್ಟ್ ಚೆಕ್ ಮಾಡಿ. ಎಂಡೋ ಮತ್ತು ಎಕ್ಸೋ ರೂಲ್ ಒಳಗೆ ಬಂದರೆ ಎಂಡೋ ಇರುತ್ತೆ, ಹೊರಗೆ ಹೋದರೆ ಎಕ್ಸೋ ಇರುತ್ತೆ. ಸರ್ ಎಂಡೋ ಎಕ್ಸೋ ರೂಲ್ ಅಪ್ಲೈ ಆಗಬೇಕಂದ್ರೆ ನಿಮ್ಗೆ ಯಾವುದಾದ್ರು ಡಬಲ್ ಬಾಂಡ್ ಇರಬೇಕು ಎರಡು ಗ್ರೂಪಲ್ಲಿ. ಸೊ CH3 ಯಾವುದೇ ಇಲ್ಲಾಂದ್ರೆ ಡಬಲ್ ಬಾಂಡ್ ಇಲ್ಲ. ಓಕೆ, CH ಒಳಗಿದೆ, ದ್ಯಾಟ್ ಮೀನ್ಸ್ ಇಲ್ಲೇನಾಗ್ತಾ ಇದೆ, ಅಪ್ಲೈ ಆಗ್ತಾ ಇದೆ, ಎಂಡೋ ಎಕ್ಸೋ ರೂಲ್ ಅಪ್ಲೈ ಆಗ್ತಾ ಇದೆ. ಸೊ ಸೆಕೆಂಡ್ ಕ್ವಶನ್ ಒಳಗೆ ನೋಡಿ, ಎಕ್ಸೋ ಎಂಡೋ ರೂಲ್ ಅಪ್ಲೈ ಆಗ್ತಿದೆ, ನೋ, ಯಾಕಂದರೆ ಎರಡು CH3 ಅದಾವೆ. ಸೊ ಇಲ್ಲಿ ಅಪ್ಲೈ ಆಗ್ತಿದೆ, ಬಟ್ ಎರಡು ಏನಿರುತ್ತೆ, ಎಕ್ಸೋನೇ ಇರುತ್ತೆ. ಇಲ್ಲಿ CH ನೋಡ್ರಿ, ಎರಡು ಹತ್ರ ಏನಿದೆ, ಡಬಲ್ ಬಾಂಡ್ ಇದೆ. ಸೊ ಹಿಯರ್ ಆಲ್ಸೋ ಇಟ್ಸ್ ವರ್ಕಿಂಗ್. ನೀವೇನು ಮಾಡಬೇಕು, ಇದನ್ನು CHO ಎಲ್ಲಿದೆ ಅದನ್ನು ಒಳಗೆ ಕರ್ಕೊಂಬರ್ಬೇಕು. ಎಂಡೋ ಎಕ್ಸೋ ರೂಲ್ ಅಪ್ಲೈ ಮಾಡಿ. ದಿಸ್ ಒನ್ ಈಸ್ ಅ CH3, this one is a CHO. This is how it will work. ಕರೆಕ್ಟಾ? ನಾನು ಕನ್ಫ್ಯೂಷನ್ ರಿಮೂವ್ ಮಾಡ್ತೀನಿ ಇಲ್ಲಿ, ಈ ಥರ ನಾರ್ಮಲ್ ತಗೋತೀನಿ. ಸರ್ ಇದನ್ನು ಒಳಗೆ ಕರ್ಕೊಂಬರ್ಬೇಕಾ ಸೆಕೆಂಡ್ ಕ್ವಶನಲ್ಲಿ? ನೋ, ಆ್ಯಸ್ ಇಟ್ ಈಸ್ ಡಬಲ್ ಬಾಂಡ್ ಇಲ್ಲ ಇಲ್ಲಿ, CH3 ಇದೆ. CH3 ಹೊರಗೆ ಹೋಗ್ಬೇಕು, ಒಳಗೆ ಬರಬಾರ್ದು. ಸರ್ ಥರ್ಡ್ ಕ್ವಶನಲ್ಲಿ CHO ಇದೆ, ನಿಮ್ಮ ಎಕ್ಸಾಮಿನರ್ NO2 ಕೊಡ್ಬೋದು, ನೆನಪು. ಸೊ ಇದನ್ನ ಏನು ಮಾಡ್ಬೇಕು, ನೀವು ಒಳಗೆ ಕರ್ಕೊಂಬರ್ಬೇಕು. ಯಾವ ಥರ ಕರ್ಕೊಂಬರ್ತೀರ ಅಂದರೆ CHO. ದಿಸ್ ಈಸ್ ಹೌ ಯು ಹ್ಯಾವ್ ಟು. ನೆಕ್ಸ್ಟ್ ಏನು ಮಾಡ್ತೀರಾ, ರಿಯಾಕ್ಷನ್ ಮಾಡ್ತೀರಾ, ದ್ಯಾಟ್ಸ್ ಇಟ್, ಫೈನಲ್. ಸೊ ಈ ಥರದ ಆನ್ಸರ್ ಏನು ಬರುತ್ತೆ, ಈ ಥರ ಬರುತ್ತೆ. ಕರೆಕ್ಟಾ? ಸೊ ಏನು ಮಾಡ್ತೀನಿ ನಾನಿಲ್ಲಿ ನಿಮಗೋಸ್ಕರ, CHO, ಓಕೆ, ರಿಮೂವ್ ಇಟ್. ಇಲ್ಲೇನು ಮಾಡ್ತೀರಾ, ಯು ಹ್ಯಾವ್ ಟು ಡ್ರಾ ದಿ ಲೈನ್. ಹಿಯರ್ ಆಲ್ಸೋ ಯು ಹ್ಯಾವ್ ಟು ಡ್ರಾ ದ ಲೈನ್, ಹಿಯರ್ ಆಲ್ಸೋ ಯು ಹ್ಯಾವ್ ಟು ಡ್ರಾ ದ ಲೈನ್. ಎರಡು ಅಪೋಸಿಟ್ ಸೈಡ್ ಇದಾವಂದರೆ ಯಾವುದಾದ್ರೂ ಒಂದು ಅಬೋವ್ ಬಿಲೋ ತೋರಿಸಿ. ನಾನು ಏನು ಮಾಡ್ತೀನಿ, ಇದನ್ನು CH3ನ ಅಬೋವ್ ತೋರಿಸ್ತೀನಿ, CHOನ ಬಿಲೋ ತೋರಿಸ್ತೀನಿ. ಎರಡು ಅಪೋಸಿಟ್ ಇದ್ದಾವೆ. ಇಲ್ಲಿ ಚೆಕ್ ಮಾಡಿ, ಎರಡು ಏನಿದ್ದಾವೆ, ಒಂದೇ ಸೈಡ್ ಇದ್ದಾವೆ. ದ್ಯಾಟ್ ಮೀನ್ಸ್ ಯು ಶುಡ್ ಶೋ ಅಬೋವ್ ಆರ್ ಬಿಲೋ. ನೀವು ಬಿಲೋ ಆದರೂ ತೋರಿಸಿ, ಅಬೋವ್ ಆದರೂ ತೋರಿಸಿ, ಬಟ್ ಎರಡು ಏನಿರಬೇಕು, ಒಂದೇ ಸೈಡ್ ಇರಬೇಕು. ನೆಕ್ಸ್ಟ್ ಕ್ವಶನ್ ಒಳಗೆ ಎರಡೂ ಒಂದೇ ಸೈಡ್ ಇದ್ದಾವೆ. ಅಗೇನ್ ಐ ಆಮ್ ಶೋಯಿಂಗ್ ಹಿಯರ್ ಬಿಲೋ. ನೀವು ಅಬೋವ್ನೂ ಆದರೂ ತೋರಿಸಿ ಆರ್ ಬಿಲೋ ಆದರೂ ತೋರಿಸಿ, ಬೋತ್ ಆರ್ ವ್ಯಾಲಿಡ್. ದಿಸ್ ಈಸ್ ಹೌ ಅಬೋವ್. ಇನ್ ಕನ್ಕ್ಲೂಷನ್ ಬರ್ತಾ ಇದ್ದೀನಿ, CH3 ಇದ್ದರೆ ಅದನ್ನು ಟರ್ನ್ ಮಾಡಬೇಡಿ, ಅಂದರೆ ಉಲ್ಟಾ ಮಾಡೋಕ್ಕೆ ಹೋಗ್ಬೇಡಿ, ಇನ್ಸೈಡ್ ತೊಗೊಂಬರಕ್ಕೆ ಹೋಗ್ಬೇಡಿ. ಓನ್ಲಿ ಡಬಲ್ ಬಾಂಡ್ CHO NO2 ಈ ಥರ ಏನಾದರೂ ಇತ್ತಂದರೆ
ಅದನ್ನು ಇನ್ಸೈಡ್ ಕರ್ಕೊಂಬನ್ನಿ ಫಸ್ಟ್. ದಿಸ್ ಈಸ್ ದಿ ಕನ್ಕ್ಲೂಷನ್. ಅದಕ್ಕೆ ನಿಮ್ಗೆ ಏನು ಮಾಡಿದೆ, ನಾನು CH3 ಎಕ್ಸಾಂಪಲ್ ತೊಗೊಂಡಿನಿ, CH1 ಎಕ್ಸಾಂಪಲ್ ತೊಗೊಂಡಿನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಎಂಡೋ ಎಕ್ಸೋ ರೂಲ್. ಇಲ್ಲಿ ಮಾಡಿ ನೀವೇನು ಮಾಡ್ತೀರಾ, ಡೀಲ್ಸ್ ಎಲ್ಡರ್ ರಿಯಾಕ್ಷನ್ನ ನೋಡ್ಕೊಳ್ಳಿ. ನಿನ್ನೆಯಿಂದ ಸಿಂಗಲ್ ರಿಯಾಕ್ಷನ್ಗೆ ನಾನು 2 days ಸ್ಪೆಂಡ್ ಮಾಡಿದ್ದೀನಿ, ಯಾಕಂದರೆ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ರಿಯಾಕ್ಷನ್ ಬರಬೇಕು ನಿಮಗೆ, ರೀಜಿಯೋ ಬರಬೇಕು, ಆಮೇಲೆ ಸ್ಟೀರಿಯೋ. ನಿಮ್ಮ ಕೆಸೆಟ್ ಪೇಪರಲ್ಲಿ ನಾರ್ಮಲ್ ರಿಯಾಕ್ಷನ್ ಕೇಳಿದ್ದಾರೆ, ರೀಜಿಯೋ ಕೇಳಿದ್ದಾರೆ, ಸ್ಟೀರಿಯೋ ಇನ್ನೂವರೆಗೂ ಕೇಳಿಲ್ಲ. ಸೊ ದ್ಯಾಟ್ಸ್ ವೈ ಏನು ಮಾಡಿದೆ, ನಾನು ಅಡ್ವಾನ್ಸ್ ಲೆವೆಲ್ ಹೇಳ್ಕೊಟ್ಟಿದ್ದೆ. ಈ ಸಾರಿ ಏನಾದರೂ ಕೇಳಿದರೆ ನೀವು ರೆಡಿ ಇರಬೇಕು ಸ್ಟೀರಿಯೋಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಡೀಲ್ಸ್ ಎಲ್ಡರ್ ರಿಯಾಕ್ಷನ್. ಸಮ್ ಮೋರ್ ರಿಯಾಕ್ಷನ್ಸ್ ಆದ ಆ್ಯಸ್ ಇಟ್ ಈಸ್ ನೆನ್ಪಿಡಿ ಇದನ್ನ. ಸರ್ ಇಲ್ಲಿ ಏನಾಗ್ತಾ ಇದೆ, ರಿಯಾಕ್ಷನ್ ಆಗ್ತಾ ಇದೆ. ದಿಸ್ ಒನ್ ಈಸ್ ಅ ಡೈಯಿಂಗ್, ದಿಸ್ ಒನ್ ಈಸ್ ಅ ಡೈನೋಫೈಲ್. ಇಂಟ್ರೆಸ್ಟಿಂಗ್ಲಿ ಡೈನೋಫೈಲ್ ಹತ್ರ ಡಬಲ್ ಬಾಂಡ್ ಇದೆ. ನಮ್ಮ ಎಂಡೋ ಮತ್ತು ಎಕ್ಸೋ ರೂಲ್ ಏನಾಗ್ತಾ ಅಪ್ಲೈ ಆಗುತ್ತೆ. ಸೊ ಇನ್ಸೈಡ್ ಬಂದರೆ ದಿಸ್ ಒನ್ ಈಸ್ ಎಂಡೋ, ಹೊರಗೆ ಹೋಯ್ತಂದರೆ ದಿಸ್ ಒನ್ ಈಸ್ ಔಟ್ಸೈಡ್. ಕರೆಕ್ಟಾ? ಎಕ್ಸೋನ್ ಯಾರು ಫಾಲೋ ಮಾಡ್ತಾರೆ, CH3 ಈ ಥರ ಬಲ್ಕಿ ಗ್ರೂಪ್ ಫಾಲೋ ಮಾಡ್ತಾರೆ. ಎಂಡೋನ್ ಯಾರು ಫಾಲೋ ಮಾಡ್ತಾರೆ, ಡಬಲ್ ಬಾಂಡ್ಸ್. ಆಲ್ರೆಡಿ ತೊಗೊಂಡಿದ್ದೇನಲ್ಲ, CHO ಈ ಥರ ಎಕ್ಸಾಂಪಲ್ ಯು ಕ್ಯಾನ್ ಚೆಕ್. ಇಲ್ಲೂ ಬರಿತೀನಿ ನಾನು. ದಿಸ್ ಒನ್ ಈಸ್ ಎಂಡೋ, ದಿಸ್ ಒನ್ ಈಸ್ ಎಕ್ಸೋ. ಇವೆರಡು ಏನಿವು ಎಕ್ಸೋ, ದಿಸ್ ಈಸ್ ಆಲ್ಸೋ ಎಕ್ಸೋ, ದಿಸ್ ಈಸ್ ಎಂಡೋ, ದಿಸ್ ಈಸ್ ಆಲ್ಸೋ ಎಂಡೋ. ಸ್ಟೇಟ್ಮೆಂಟ್ ವೈಸು ಕ್ವಶನ್ ಕೇಳ್ಬೋದು. CHOದು ಸ್ಟೀರಿಯೋ ಎಲ್ಲಿರುತ್ತೆ, ಎಂಡೋ ಇರುತ್ತಾ ಎಕ್ಸೋ ಇರುತ್ತಾ ಅಂತ. CHO ಇದ್ರೆ ಎಂಡೋ ಇರುತ್ತೆ, CHO ಇದ್ರೆ ಎಂಡೋ ಇರುತ್ತೆ, CH3 ಇದ್ರೆ ಎಕ್ಸೋ ಇರುತ್ತೆ. ಎಕ್ಸೋ ಅಂದರೆ ಔಟ್ಸೈಡ್ ಹೋಗಬೇಕು. ಸೊ ಇಲ್ಲಿ ಏನು ನಮ್ಮ ಎಕ್ಸಾಂಪಲ್ ಒಳಗೆ ಏನು ಕೊಟ್ಟಿದ್ದಾರೆ, ಡಬಲ್ ಬಾಂಡ್ ಇದೆ, ನೀವೇನು ಮಾಡಬೇಕಿದ್ನ ಎಂಡೋ ತೊಗೊಂಬರ್ಬೇಕು. ಕರೆಕ್ಟಾ? ಎಂಡೋ ಅಂದರೆ ಇನ್ಸೈಡ್, ಇಟ್ ಶುಡ್ ಕಮ್ ಇನ್ಸೈಡ್. ನೋಡಿ ನಾವು ಒಳಗೆ ಕರ್ಕೊಂಬಂದ್ವಿ. ಇದೇ ಥರ ಎಕ್ಸಾಂಪಲ್ ಬರುತ್ತೆ, ಸೇಮ್ ಎಕ್ಸಾಂಪಲ್ ನೋಡ್ಕೊಂಡು ಹೋಗಿ. ನಾರ್ಮಲ್ ರಿಯಾಕ್ಷನ್ ಇದು ಈ ಥರ ಕೊಟ್ಟರು ನೀವು ನೆನಪಿರಬೇಕು. ಸ್ವಲ್ಪ ಲಿಟಲ್ ಅಡ್ವಾನ್ಸ್ ಇದೆ. ಕೆಳಗೆ ಬಂದರೆ ಇದು ಏನಿದು ಎಂಡೋ, ಮೇಲ್ ಬರದೆ ಅಂದರೆ ಎಕ್ಸೋ. ಇಲ್ಲೇನು ಮಾಡ್ತಾ ಇದ್ದೀನಿ, ಎಚ್ ಎಲ್ಲಿದೆ, ಎಕ್ಸೋ ಒಳಗಿದೆ. ದಿಸ್ ಡಬಲ್ ಬಾಂಡ್ ಇದೆ ಎಂಡೋ ಒಳಗಿದೆ. ಇಲ್ಲೇನಿದೆ, ದಿಸ್ ಒನ್ ಇಸ್ ಎಕ್ಸೋ, ಎಚ್ ಎಲ್ಲಿದೆ, ಎಂಡೋ ಒಳಗಿದೆ. ಸೊ ಇದು ಫಾರ್ಮ್ ಆಗಲ್ಲ, ಅವ್ರು ಆಲ್ರೆಡಿ ಬರ್ತಿದ್ದಾರೆ. ದ ಎಕ್ಸೋ ಪ್ರಾಡಕ್ಟ್ ಅಡಕ್ಟ್ ಈಸ್ ನಾಟ್ ಫಾರ್ಮ್, ಎಂಡೋನೇ ಫಾರ್ಮ್ ಆಗುತ್ತೆ. ರೀಸನ್ ಅಂತ ಎದಕ್ಕಂತ ಕೇಳಿದ್ರೆ, ಈ ಡಬಲ್ ಬಾಂಡು ಏನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ. ಫೈನಲಲ್ಲಿ ಈ ಡಬಲ್ ಬಾಂಡ್ ಏನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಂಡೋ ಡಬಲ್ ಬಾಂಡ್ನ ಒಳಗೆ ಕರ್ಕೊಂಬರ್ತೀನಿ. ಇಲ್ಲಿ ಯಾವುದೇ ಥರ ಡಬಲ್ ಬಾಂಡ್ ಇಂಟ್ರಾಕ್ಷನ್ ಆಗ್ತಾ ಇಲ್ಲ, ಹೊರಗೆ ಹೋಗಿದೆ. ದಟ್ ಈಸ್ ಕಾಲ್ಡ್ ಎಕ್ಸೋ. ದಿಸ್ ಒನ್ ಈಸ್ ಎಂಡೋ. ಈ ರಿಯಾಕ್ಷನ್ನ ನೆನ್ಪಿಟ್ಕೊಳ್ಳಿ. ಲಿಟಲ್ ಅಡ್ವಾನ್ಸ್ ಕ್ವಶನ್. ಸೊ ಸೆಕೆಂಡ್ ಟೈಪ್ ಆಫ್ ಕ್ವಶನ್ ಏನಿದೆ, ಅಗೇನ್ ದಿಸ್ ಹಿಯರ್ ಆಲ್ಸೋ ಎಕ್ಸೆಪ್ಷನ್ ಕೇಸ್ ಅಂತ ನೆನ್ಪಿಟ್ಕೊಳ್ಳೋದನ್ನ. ಸರ್ ತಿಳಿತಾ ಇಲ್ಲ ಅಂದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಕ್ವಶನ್, ನೋ ಇಶ್ಯೂ. ಇಲ್ಲೇನಾಗಿದೆ, ಎಕ್ಸೋ ಅಡಕ್ಟ್ ಫಾರ್ಮ್ ಆಗಿದೆ. ಸರ್ ನೀವು ಈಗೇನು ಹೇಳಿದ್ರಿ, ಡಬಲ್ ಬಾಂಡ್ ಅಂತ ಹೇಳಿದ್ರಿ. ಸರ್ ಎಕ್ಸೋ ಯಾಕಾಗಿದೆ ಅಂದರೆ, ಇಲ್ಲಿ ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ರೀಸನ್ ಕೊಟ್ಟಿದ್ದಾರೆ. ನಿಮಗಿದು ಈಗ ತಲೆಯಲ್ಲಿ ಹೋಗಲ್ಲ. ಸೊ ಎಕ್ಸೋ ಅಂತ ನೆನ್ಪಿಡಿ. ಯಾವಾಗ ನಿಮ್ಮ ಹತ್ರ ಇಲ್ಲಿ ಓ ಇರಬೇಕು, ಇಲ್ಲಿ ಯಾವುದೇ ಥರ ಓ ಇಲ್ಲ, ಚೆಕ್ ಮಾಡಿ. ಇದು ನಾರ್ಮಲ್ CH3 ಇದೆ, ಇಲ್ಲಿ ಆಕ್ಸಿಜನ್ ಇದೆ. ಇದು ನೆನ್ಪಿಟ್ಕೊಂಡು ಹೋಗಿ ಸಾಕು. ಸೇಮ್ ಎಕ್ಸಾಕ್ಟ್ ರಿಯಾಕ್ಷನ್ ನೆನ್ಪಿಡಿ. ಇಲ್ಲಿ ಯಾವ್ದು ಫಾರ್ಮ್ ಆಗಿದೆ, ಎಕ್ಸೋ. ಇನ್ ದಿಸ್ ಕ್ವಶನ್ ಇಟ್ ಈಸ್ ಎಂಡೋ. ಸೊ ಅದೇ ಥರ ಇನ್ನೊಂದು ರಿಯಾಕ್ಷನ್ ನೆನ್ಪಿಟ್ಕೊಂಡು ಹೋಗಿ, ಈ ಥರ ನಿಮಗೇನು ಮಾಡ್ತಾರೆ ಅವರು, 5 ಮೆಂಬರ್ ರಿಂಗ್ ಕೊಡ್ತಾರೆ. ಈ ಥರ CHO and CH.
ರಿಯಾಕ್ಷನ್ ಮಾಡಿ ನಾರ್ಮಲ್ ರಿಯಾಕ್ಷನ್ ಈ ಥರ ಬರ್ತದೆ ಸೈಕ್ಲೋಹೆಕ್ಸೇನ್. ಕರೆಕ್ಟಾ? 1 2 3 4 1 ಮತ್ತು 2 4 ನಡುವೆ ಏನಿದೆ, ಒಂದು ಬ್ರಿಡ್ಜ್ ಇದೆ, ಅದನ್ನು ಬ್ರಿಡ್ಜ್ ಬರ್ಕೊಂಡಿದ್ದೀನಿ. 6 ಮೆಂಬರ್ ರಿಂಗ್ ಅದೇ 1 2 3 4. ದಿಸ್ ಈಸ್ 1 and 2 1 and 2. ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ CH ಎಲ್ಲಿ ಹೋಗುತ್ತೆ ಅಂತ. ನಮ್ಗೆ ಆಲ್ರೆಡಿ ಗೊತ್ತಿದೆ ಎಲ್ಲಿ ಹೋಗ್ಬೇಕದು. ಇಟ್ ವಿಲ್ ಗೋ ಇನ್ಸೈಡ್. ದಿಸ್ ಬೋತ್ ಆರ್ ಎಕ್ಸೋ, ದಿಸ್ ಬೋತ್ ಆರ್ ಎಂಡ್. ನಾವು CH ಎಲ್ಲಿ ಬರಿತೀವಿ ಅಂದರೆ ಕೆಳಗೆ ಬರಿಬೇಕು. ದಿಸ್ ಈಸ್ H and H. ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. 5 ಮೆಂಬರ್ ರಿಂಗಲ್ಲಿ ಎರಡು ಏನು ಬರಬೇಕು, ಇನ್ಸೈಡೇ ಬರಬೇಕು. ಇದನ್ನು ಮಾತ್ರ ನೆನ್ಪಿಟ್ಕೊಂಡು ಹೋಗ್ಬೇಕು. H ಎಲ್ಲಿದೆ, ದಿಸ್ ಈಸ್ ಎಕ್ಸೋ. ದಿಸ್ ಎಕ್ಸ್ ಎಲ್ಲಿದೆ, ಎಕ್ಸೋ ಒಳಗಿದೆ. ದಿಸ್ ಈಸ್ ಎಂಡೋ, ದಿಸ್ ಈಸ್ ಆಲ್ಸೋ ಎಂಡೋ. ಸೊ ಬೇಸಿಕಲಿ ಎಂಡೋ ಕನ್ಕ್ಲೂಷನ್ ಏನಂದರೆ ಕೆಳಗಿರಬೇಕು, H ಏನಿದೆ ಮೇಲಿದೆ, ದಟ್ ಈಸ್ ಎಕ್ಸ್. ನಮ್ಮ ಹತ್ರ ಡಬಲ್ ಬಾಂಡ್ ಇದೆ ಅಂತ ಏನು ಮಾಡಿದ್ದೀನಿ ನಾನು, ಕೆಳಗೆ ತೊಗೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ CH3 ಇದ್ರೆ ಏನಾಗ್ತಿತ್ತು, ಅದು ಎಕ್ಸೋ ಒಳಗೆ ಹೋಗ್ತಾ. ಸೊ ದಿಸ್ ಈಸ್ ದ ರಿಯಾಕ್ಷನ್ ಯು ಹ್ಯಾವ್ ಟು ರಿಮೆಂಬರ್. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಡಿಯಲ್ಸ್-ಎಲ್ಡರ್ ರಿಯಾಕ್ಷನ್. ಸೊ ಇನ್ನೊಂದೇನು ಹಾಫ್ ಆನ್ ಅವರ್ ಅಷ್ಟೇ ಕ್ಲಾಸ್ ಉಳಿದಿದೆ. ಸೊ ಅಗೇನ್ ಐ ಆಮ್ ರಿವಿಷನ್ ಮಾಡ್ತಾ ಇದ್ದೀನಿ. 3 ಟೈಪ್ಸ್ ಆಫ್ ರಿಯಾಕ್ಷನ್ ಕಲಿಸಿದ್ದೀನಿ ನಾನು. ಸೈಕ್ಲೋ ಅಡಿಷನ್ ರಿಯಾಕ್ಷನ್, ಡಿಯಲ್ಸ್-ಎಲ್ಡರ್ ರಿಯಾಕ್ಷನ್ ಕಲಿಸಿದೆ. ಸಿಗ್ಮಾಟ್ರೋಪಿಕ್ ಈಗ ಕಲಿಸ್ತೀನಿ, ವೆರಿ ಇಂಪಾರ್ಟೆಂಟ್ ಇದೆ, ಅಲ್ಲಿಂದನೇ ಕ್ವಶನ್ ಬರುತ್ತೆ. ಎಲೆಕ್ಟ್ರೋಸೈಕ್ಲಿಕ್ ಫಸ್ಟ್ ಕ್ಲಾಸ್ ಕಲಿಸಿದೆ. ಸೊ ವಿ ವಿಲ್ ಮೂವ್ ಟು ದಿ ಅವರ್ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್. 4 ನೇಮ್ ರಿಯಾಕ್ಷನ್ ಬರುತ್ತೆ, ಯಾವ ಥರ ಇದೆ ಅಂತ ನೆನ್ಪಿಟ್ಕೊಂಡು ಹೋಗಿ ಸಾಕು, ಅಲ್ಲಿಂದ ರಿಯಾಕ್ಷನ್ ಬರುತ್ತೆ. ನೌ ವಿ ಆರ್ ಮೂವಿಂಗ್ ಟು ದಿ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಹೈಲಿ ಚಾನ್ಸಸ್ ದಿಸ್ ಇಯರ್ ಇಲ್ಲಿಂದ ಕ್ವಶನ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಇದು ಎಲ್ಲಕ್ಕಿಂತ ಈಸಿ ಇದೆ ಕ್ವಶನ್. ಆ್ಯಕ್ಚುಲಿ ಯಾವ ಥರ ಇರುತ್ತೆ ಅಂದರೆ, ನಿಮ್ಮ ಹತ್ರ ಫಸ್ಟ್ ರಿಯಾಕ್ಷನ್ ಯಾವ ತಗೋತಿದ್ದೇನೆ ಅಂದರೆ ನಾನು, ಹಿಯರ್ ಐ ಆಮ್ ಟೇಕಿಂಗ್ ನೇಮ್ ಆಫ್ ದ ರಿಯಾಕ್ಷನ್. ಕೋಪ್ ರಿಅರೇಂಜ್ಮೆಂಟ್ ತಗೊಳ್ತಾರೆ. ನೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಗ್ಮಾಟ್ರೋಪಿಕ್ ರಿಯಾಕ್ಷನಲ್ಲಿ ನೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ, ಅದು ಯಾವ ರಿಅರೇಂಜ್ಮೆಂಟ್ ಅಂತ ನೀವು ಹೇಳಬೇಕು. ಕೋಪ್ ರಿಅರೇಂಜ್ಮೆಂಟ ಅದನ್ನ 3-4 ಹೇಳ್ಕೊಡ್ತೇನೆ, ಅವನ್ನೆಲ್ಲ ನೀವು ನೆನ್ಪಿಡ್ಬೇಕು. ನೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೈಡಲ್ಲಿ ಬರಿತಾ ಇದ್ದೀನಿ, ನೇಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಬೇಕು ನೇಮ್. ಕೋಪ್ ರಿಅರೇಂಜ್ಮೆಂಟ್ ಏನಂದರೆ, ಇದು 3 + ಏನದು 3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಸೊ 3 + 3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಅಂದರೆ ಏನಂದರೆ, ಈ ಥರ ಇರುತ್ತೆ ನಿಮಗೆ ಡಬಲ್. ನಂಬರಿಂಗ್ ಎಲ್ಲಿಂದ ಮಾಡ್ತೀರಾ ಅಂದರೆ 1 2 3 1 2 3. ಅದಕ್ಕೇನಂತೀವಿ ನಾವು 3 + 3 ರಿಯಾಕ್ಷನ್ ಅಂತ ಕರಿತೀವಿ. 3, 3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಹೀಟ್ ಕಂಡೀಷನ್ ಒಳಗೆ ಆಗುತ್ತೆ. ಸರ್ ಯಾವ ಥರ ಆಗುತ್ತೆ ಅಂತ ನೋಡ್ರಿ. ಇವೆರಡು ಡಬಲ್ ಬಾಂಡ್ ಏನು ಮಾಡ್ತೀನಿ ನಾನು, ಇಲ್ಲಿ ಕರ್ಕೊಂಬರ್ತೀನಿ. ಈ ಎರಡು ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಮಾಡ್ತೀನಿ. 1 1 ಏನು ಮಾಡ್ತಾ ಇದ್ದೀನಿ, ಬ್ರೇಕ್ ಮಾಡ್ತಾ ಇದ್ದೀನಿ. ಇನ್ ಕನ್ಕ್ಲೂಷನ್ 1, 1 ಏನಾಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ. 3, 3 ಏನಾಗ್ತಾ ಇದೆ, ಫಾರ್ಮ್ ಆಗ್ತಾ ಇದೆ, ಫಾರ್ಮೇಷನ್ ಆಗ್ತಾ ಇದೆ. ಜಸ್ಟ್ ಯು ಹ್ಯಾವ್ ಟು ರೈಟ್ 1 2 3 4 5 6. ನೋಡಿ ಅಗೇನ್ ಸೇಮ್ ನೇಮ್ ಮಾಡ್ತೀನಿ ಇಲ್ಲಿ 1 2 3 1 2 3. ಡಾಟ್ ಲೈನಲ್ಲಿ ಬರಿತಾ ಇದ್ದೀನಿ ಬ್ರೇಕ್ಡ್ ಬಾಂಡ್ ಅಂತ. ದಿಸ್ ಒನ್ ಈಸ್ ಅ ನ್ಯೂಲಿ ಫಾರ್ಮ್ಡ್, ಒನ್ ಆಫ್ ದ ಸಿಂಪಲ್ಲೆಸ್ಟ್ ರಿಯಾಕ್ಷನ್. ಇದು ಡಬಲ್ ಬಾಂಡ್ ಎಲ್ಲೆಲ್ಲಿ ಬಂದಿದೆ, 1 and 2 ಮತ್ತು 1 and 2 ನಡುವೆ ಬಂದಿದೆ. ಜಸ್ಟ್ ಉಲ್ಟಾ ಮಾಡಿದ್ದೀನಿ, ಆ ಬಾಂಡ್ ಬ್ರೇಕ್ ಮಾಡಿದ್ದೀನಿ, ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸಿಂಪ್ಲೆಸ್ಟ್ ರಿಯಾಕ್ಷನ್ ಇದು, ಕೋಪ್ ರಿಅರೇಂಜ್ಮೆಂಟ್ ಅಂತ ಕರಿತೀವಿ. 3, 3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್.
ಸೊ ಇದ್ರದ್ದು ಇನ್ನೊಂದು ಏನಂದರೆ ನೆಕ್ಸ್ಟ್ ರಿಯಾಕ್ಷನ್ ಆಕ್ಸಿಕೋಪ್ ಅಂತ ಬರುತ್ತೆ. ಆಕ್ಸಿಕೋಪ್ ರಿಯಾಕ್ಷನ್ ರೀಅರೇಂಜ್ಮೆಂಟ್. ಡಿಫ್ರೆನ್ಸ್ ಏನಿರುತ್ತೆ ಅಂತ ನೋಡ್ಕೊಳ್ಳಿ. ಆಕ್ಸಿಕೋಪಲ್ಲಿ ಎಲ್ಲ ಸೇಮ್ ಇರುತ್ತೆ, ಇದೇ ಥರನೇ ಡಬಲ್ ಬಾಂಡ್ ಇರುತ್ತೆ. ಬಟ್ ನಾನು ಏನು ಮಾಡ್ತೀನಿ ಇಲ್ಲಿ OH ಅಟ್ಯಾಚ್ ಮಾಡಿರ್ತೀನಿ. ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್. ವಿಚ್ ಆಫ್ ದ ಫಾಲೋವಿಂಗ್ ಶೋ ಆಕ್ಸಿಕೋಪ್ ರಿಅರೇಂಜ್ಮೆಂಟ್ ಅಂತ ಕೇಳ್ತಾರೆ ಕ್ವಶನ್. ನಿಮ್ಗೆ ಗೊತ್ತಿರಬೇಕು OH ಅಂತ ಏನಿಲ್ಲಿ ಕೀ ಫ್ಯಾಕ್ಟರ್. ನಿಮಗೆ ಕೋಪ್ ರಿಅರೇಂಜ್ಮೆಂಟ್ ಗೊತ್ತಿದೆ, ಇಷ್ಟೇ ಬರೆದಿದ್ರೆ ಅದು ಕೋಪ್ ರಿಅರೇಂಜ್ಮೆಂಟ್. ನಾನು ಏನು ಮಾಡಿದ್ದೀನಿ OH ಅಟ್ಯಾಚ್ ಮಾಡಿದ್ದೀನಿ. ದಿಸ್ ಈಸ್ ನೋನ್ ಆ್ಯಸ್ ಆಕ್ಸಿಕೋಪ್ ರಿಅರೇಂಜ್ಮೆಂಟ್. ಅಗೇನ್ 1 2 3 1 2 3 ಸೇಮ್ ರಿಯಾಕ್ಷನ್. ದಿಸ್ ಈಸ್ ಆಲ್ಸೋ 3,3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಮತ್ತೆ ನಿಮಗೆ ಏನು ಕ್ವಶನ್ ಕೇಳ್ಬೋದು ಅವರು, ಸರ್ ಆಕ್ಸಿಕೋಪ್ ರಿಅರೇಂಜ್ಮೆಂಟ್ ವಿಚ್ ಟೈಪ್ ಆಫ್ ರಿಯಾಕ್ಷನ್? 2,2 3,3 4,4 2,3. ನಿಮ್ಗೆ ಗೊತ್ತಿರಬೇಕು ಇದು 3,3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಸೊ ಮತ್ತೇನು ಮಾಡ್ತೀರಿ, 1 1 ಬ್ರೇಕ್ ಮಾಡಿ 3 3 ಫಾರ್ಮ್ ಮಾಡಿ. ದ್ಯಾಟ್ಸ್ ಇಟ್. 1 1 ಈಸ್ ಬ್ರೇಕಿಂಗ್, 3,3 ಏನು ಮಾಡ್ತಿದ್ದೀರಿ ಫಾರ್ಮ್ ಮಾಡ್ತೀರಿ. ಫೈನಲ್ ಆನ್ಸರ್ ಏನಾಗುತ್ತೆ, ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. 1 ಮೇಲೆ ಏನಿದೆ OH ಇದೆ. ದಿಸ್ ಇಸ್ ದ ಫೈನಲ್ ಆನ್ಸರ್. ನಾನು ಏನು ಮಾಡಿದ್ದೀನಿ ಅಗೇನ್ 1 1 ಏನು ಮಾಡಿದ್ದೀನಿ ಬ್ರೇಕ್ ಮಾಡಿದ್ದೀನಿ, 3 3 ಏನು ಮಾಡಿದ್ದೀನಿ ಫಾರ್ಮೇಷನ್ ಮಾಡಿದ್ದೀನಿ. ದಿಸ್ ಒನ್ ಈಸ್ ಅ ಫಾರ್ಮೇಷನ್, ದಿಸ್ ಒನ್ ಈಸ್ ಬ್ರೇಕಿಂಗ್. ಯು ಶುಡ್ ರಿಮೆಂಬರ್. ಡಬಲ್ ಬಾಂಡ್ ಏನು ಮಾಡಿದ್ದೀನಿ ಎಕ್ಸ್ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸರ್ ಇಲ್ಲಿವರೆಗೂ ಅಷ್ಟೇ ನಿಲ್ಲುತ್ತಾ ಇದು ರಿಯಾಕ್ಷನ್ ಅಂತಂದರೆ ನೋ, ಯು ಶುಡ್ ರೀಡ್ ಅಗೇನ್ ಫರ್ದರ್ ಆಲ್ಸೋ. ಟಾಟೋಮರೈಸೇಷನ್ ಆಗುತ್ತೆ ಇಲ್ಲಿ. ಫಾರ್ ರೈಟ್ ನಾವು ಏನು ಮಾಡ್ತೀರ ಅಂದರೆ ಟಾಟೋಮರೈಸೇಷನ್ ಮರೀರಿ. ಫೈನಲ್ ಆನ್ಸರ್ ಏನು ನೆನ್ಪಿಡ್ತೀರಾ ನೀವು, ಅಲ್ಡಿಹೈಡ್ ಅಂತ ನೆನ್ಪಿಡ್ಬೇಕಷ್ಟೆ. ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಸರ್ ಅವ್ರು ಈ ಥರನೂ ಕೊಡ್ಬೋದು ಫೈನಲ್ ಆನ್ಸರ್, ಈ ಥರನೂ ಕೊಡ್ಬೋದು, ನೆನ್ಪಿಟ್ಕೊಳ್ಳಿ ಬೋತ್ ಆರ್ ಕರೆಕ್ಟ್ ನೋಡಿ. ಲಾಸ್ಟ್ ಎಂಡ್ ಒಳಗೆ ಏನು ಮಾಡ್ತೀರಾ ಟಾಟೋಮರೈಸೇಷನ್ ಮಾಡ್ತೀರಾ ಅಷ್ಟೆ. ಹಿಯರ್ ಯು ಹ್ಯಾವ್ ಟು ಮೇಕ್ ಇಟ್ ಆ್ಯಸ್ ಅಲ್ಡಿಹೈಡ್. ಎಲ್ಲಿ OH ಇತ್ತಲ್ಲ ಆ ಕಾರ್ಬನ್ಗೆ ಏನು ಮಾಡ್ಬೇಕು ನೀವು ಅಲ್ಡಿಹೈಡ್ ಮಾಡಬೇಕು. ಡಬಲ್ ಬಾಂಡ್ ರಿಮೂವ್ ಮಾಡಿ ಅಲ್ಡಿಹೈಡ್ ಮಾಡಿ, ಇಷ್ಟು ಮಾತ್ರ ನೆನ್ಪಿಡಿ. ಸೊ ಐ ವಿಲ್ ಗಿವ್ ಕ್ವಶನ್, ಯು ಹ್ಯಾವ್ ಟು ಟೆಲ್ ವೇರ್ ಇಟ್ ವಿಲ್ ಕಮ್. ಟ್ರೈ ಮಾಡಿದ ರಿಯಾಕ್ಷನ್ 3,3 heat condition. What is A and what is B? ಟ್ರೈ ಮಾಡಿ ಅಂಡ್ ರಿಯಾಕ್ಷನ್ ಆದಮೇಲೆ ಡನ್ ಅಂತ ಮೆಸೇಜ್ ಮಾಡಿ. ಯು ಕ್ಯಾನ್ ಟೇಕ್ ರೆಫರೆನ್ಸ್ ಆಫ್ ಮೇಲಿನ ರೆಫರೆನ್ಸು ನೀವು ತಗೋಬೋದು. ABCDEF. ನನ್ನ ಕ್ವಶನ್ ಏನಂದರೆ ಅಲ್ಡಿಹೈಡು ಯಾವ ಕಾರ್ಬನ್ ಮೇಲೆ ಇರುತ್ತೆ ಹೇಳ್ರಿ. A ಮೇಲೆ ಇರುತ್ತಾ, B ಮೇಲೆ ಇರುತ್ತಾ, C ಮೇಲೆ ಇರುತ್ತಾ, F ಮೇಲೆ ಇರುತ್ತಾ, E ಮೇಲೆ ಇರುತ್ತೆ. ಫಸ್ಟ್ ರಿಯಾಕ್ಷನ್ ಮಾಡಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. Aldehyde is on which carbon? Aldehyde or alcohol? Both correct. Is it on D? Is it on A? ಮೇಲಿನ ರಿಯಾಕ್ಷನ್ ನೋಡಿ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ಉಲ್ಟಾ ಕೊಟ್ಟಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ. ಫಸ್ಟ್ ನೀವು ಏನು ಬುಕ್ಗಳು ಮಾಡಿರ್ತೀರ ಅದು ಕರೆಕ್ಟೇ ಇರುತ್ತೆ, ರೆಫರೆನ್ಸ್ ನೋಡಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಚೆಕ್ ದಿ ಆನ್ಸರ್. ಎಲ್ಲರೂ ಆನ್ಸರ್ ಮಾಡಿ, ಮೇಲೆ ಇದೆ ರಿಯಾಕ್ಷನ್ ನಿಮ್ಮದು.
ಬಾಂಡ್ ಫಾರ್ಮೇಷನ್ ಮಾಡಿ ಬಾಂಡ್ ಬ್ರೇಕ್ ಮಾಡಿ ಅಷ್ಟೇ. Only 2 answer came. If you have not understood means you should tell. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನೂ ಕೇಳಿ ನೀವು, ಬಟ್ ಅಟ್ಲೀಸ್ಟ್ ಆನ್ಸರ್ ಆದರೂ ಮಾಡಿ. So again you have to make numbering 1 2 3 1 2 3. ಸ್ವಲ್ಪ ಜಸ್ಟ್ ಏನು ಮಾಡಿ ಉಲ್ಟಾ ಕೊಟ್ಟಿದ್ದೆ ಅಷ್ಟೇ ನಾನು. ಸೊ 1 1 ಏನಾಗುತ್ತೆ ಬ್ರೇಕ್ ಆಗುತ್ತೆ, 3 3 ಏನಾಗುತ್ತೆ ಫಾರ್ಮ್ ಆಗುತ್ತೆ. ಐ ಡೋಂಟ್ ನೋ ಹೌ ಸಿಂಪ್ಲೆಸ್ಟ್ ರಿಯಾಕ್ಷನ್ ಮಾಡ್ತಾ ಇಲ್ಲ ನೀವು. ಆನ್ಸರ್ ಈ ಥರ ಬರುತ್ತೆ. OH ಎಲ್ಲಿ ಬಂದಿದೆ ಹಿಯರ್. ಯು ಕ್ಯಾನ್ ಚೆಕ್, ನಂಬರ್ ಮಾಡಿರಿ 1 2 3 1 2 3. ಅದಕ್ಕೆ ನಿಮ್ಗೆ ಹೇಳೋದು ನಂಬರಿಂಗ್ ಮಾಡಿ ಆನ್ಸರ್ ಮಾಡಿ ಅಂತ. 3 3 ಏನಾಗಿದೆ ಫಾರ್ಮೇಷನ್ ಆಗಿದೆ, 1 1 ಏನಾಗಿದೆ ಬ್ರೇಕ್ ಆಗಿದೆ. ಸೊ ನಾನು ಏನು ಕೊಟ್ಟಿದ್ದೆ, A B C ಅಂತ ಕೊಟ್ಟಿದ್ದೆ. A B C D E F. ಆಲ್ಡಿಹೈಡ್ OH ಎಲ್ಲಿ ಬರುತ್ತೆ ಅಂತ ಕೇಳಿದೆ ನಾನು. A ಮೇಲೆ ಬರುತ್ತಾ B ಮೇಲೆ ಬರುತ್ತೆ. ಇಟ್ ಈಸ್ ಕಮಿಂಗ್ ಆನ್ D. ಚೆಕ್. ದಿಸ್ ಒನ್ ಈಸ್ A B C D E F. ಆನ್ಸರ್ ಎಲ್ಲಿ ಬಂದಿದೆ, D ಬಂದಿದೆ. ನೆಕ್ಸ್ಟ್ ರಿಯಾಕ್ಷನ್ ಏನಾಗುತ್ತೆ, D ಮೇಲೆ ಏನು ಬರುತ್ತೆ, ಆಲ್ಡಿಹೈಡ್ ಬರುತ್ತೆ. ವೆರಿ ಸಿಂಪ್ಲೆಸ್ಟ್ ರಿಯಾಕ್ಷನ್ ಇದು, ಕೋಪ್ ರಿಅರೇಂಜ್ಮೆಂಟ್. ದಿಸ್ ಈಸ್ ಆಲ್ ಅಬೌಟ್ ದಿ ಕೋಪ್ ರಿಅರೇಂಜ್ಮೆಂಟ್. ಆಕ್ಸಿಕೋಪ್ ಅಂತ ಕರಿತೀವಿ ಇದಕ್ಕೆ. ಅನದರ್ ಎಕ್ಸಾಂಪಲ್ ಅಜಾಕೋಫ್ ಅಂತ ಕರಿತೀವಿ. ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ. ರಿಯಾಕ್ಷನ್ ಈ ಥರ ಇರುತ್ತೆ. ನಾವು ಐ ಆಮ್ ಬ್ರಿಂಗಿಂಗ್ NH2 ಗ್ರೂಪ್. ಇದಕ್ಕೇನಂತೀವಿ ಅಜಾ ಅಂತ ಕರಿತೀವಿ. OH ಬರ್ದಿದ್ರೆ ಆಕ್ಸಿ ಬರೀರಿ, NH2 ಬಂದರೆ ಅಜಾ ಬರೀರಿ. ಇಷ್ಟು ಮಾತ್ರ ನೆನ್ಪಿಡಿ ನೀವು. ಸಾಕು, ಎಕ್ಸಾಮಿನೇಷನ್ ಒಳಗೆ ಇಷ್ಟೇ ಕೇಳ್ತಾರೆ, ಅಜಾಕೋಪ್. ನಿಮಗೆ ರಿಯಾಕ್ಷನ್ ಮತ್ತೆ ಮಾಡೋದಿತ್ತಂದರೆ ಯು ಕ್ಯಾನ್ ಡೂ ದಟ್. ಫಾರ್ಮೇಷನ್, ಬ್ರೇಕಿಂಗ್. ಅಗೈನ್ 3,3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಇಲ್ಲಿ ಟಾಟೋಮರೈಸೇಷನ್ ಮಾಡೋಕೆ ಹೋಗ್ಬಿಡ್ರಿ, ಯಾವ ಥರ ಇರುತ್ತೆ ಅದೇ ಥರ ಇಟ್ಬಿಡಿ. ಸಿಂಪ್ಲೆಸ್ಟ್ ರಿಯಾಕ್ಷನ್. ಹಾಗೆ ಬಾಂಡ್ ಫಾರ್ಮೇಷನ್, ಬಾಂಡ್ ಬ್ರೇಕಿಂಗ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಕೋಪ್ ರಿಅರೇಂಜ್ಮೆಂಟ್. ನೆಕ್ಸ್ಟ್ when we are moving to very important rearrangement, ಕ್ಲೇಸನ್ ಅಂತ ಕರಿತೀವಿ. ಕ್ಲೇಸನ್ ರೀಅರೇಂಜ್ಮೆಂಟ್. ರಿಯಾಕ್ಷನ್ ನೋಡಿ ಅಟ್ಲೀಸ್ಟ್ ನೀವು ಏನಾದರೂ ನೇಮ್ ಆದರೂ ನೆನ್ಪಿಟ್ಕೊಂಡು ಹೋಗ್ರಿ, ನಿಮ್ಗೆ ರಿಯಾಕ್ಷನ್ ತಿಳಿದಿಲ್ಲ ಅಂದರು. ಯಾಕಂದರೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಇಲ್ಲಿಂದ. ಸೊ ಅಗೇನ್ ಇಟ್ ವಿಲ್ ಬಿ ಲೈಕ್ ದಿಸ್ ಒನ್. ಕ್ಲೇಸನ್ ರೀಅರೇಂಜ್ಮೆಂಟಿಗೆ ಏನು ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. This one is oxy-cope. This one is cope rearrangement. This one is oxy. This one is aza-cope rearrangement. ಕ್ಲೇಸನ್ ಒಳಗೆ ಏನು ಡಿಫ್ರೆನ್ಸ್ ಅಂದರೆ ಆಕ್ಸಿಜನ್ ಕೊಡ್ತೀನಿ ಅಷ್ಟೇ. ನೋಡಿ ಡಿಫ್ರೆನ್ಸ್ ಏನಿದೆ, ಎಲ್ಲ ಸೇಮ್ ಇದೆ. ನಾನು ಏನು ಮಾಡಿದ್ದೀನಿ, ಈ ಕಾರ್ಬನ್ ಸೆಂಟರ್ನ ಏನು ಮಾಡಿದ್ದೀನಿ, ಅಲ್ಲಿ ಆಕ್ಸಿಜನ್ ಬರ್ತಿದ್ದೀನಿ ಅಷ್ಟೇ. ಹಿಯರ್ ಐ ಹ್ಯಾವ್ ರಿಟನ್ ಆಕ್ಸಿಜನ್. ಇದಕ್ಕೇನಂತ ಕ್ಲೇಸನ್ ಅಂತ ಕರಿತೀವಿ. ಇಲ್ಲಿಂದ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ 100%. ನಾನು ಹೇಳ್ತಾ ಇದ್ದೀನಿ. ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂದರೆ EOH ಮತ್ತು EO ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೋತಾರೆ ಎಕ್ಸಾಮ್ ಒಳಗೆ. ಯಾಕಂದರೆ ಎರಡು ಕಡೆ ಓನೇ ಇದೆ ನಿಮ್ಮ ಹತ್ರ. ಬಟ್ ಇಲ್ಲಿ O ಏನಿದೆ 3ನೇ ಕಾರ್ಬನ್ ಮೇಲೆ ಬಂದಿದೆ, ಬಟ್ ಇಲ್ಲಿ ಏನಿದೆ OH ಸೈಡ್ ಅಟ್ಯಾಚ್ ಇದೆ. ಅದಕ್ಕೇನಂತೀವಿ ನಾವು ಆಕ್ಸಿಕೋಪ್ ಅಂತ ಹೇಳಿ, ಇದಕ್ಕೆ ಕ್ಲೇಸನ್ ಅಂತ ಕರಿತೀವಿ. ಸೊ ಪ್ಲೀಸ್ ರಿಮೆಂಬರ್, ಇಲ್ಲಿ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ ಎಕ್ಸಾಮಿನೇಷನ್ ಒಳಗೆ. ಬೋತ್ ಆರ್ ಡಿಫ್ರೆಂಟ್. ಈಗ ಇಲ್ಲಿ ಏನೂ ಇಲ್ಲ ಅಂದರೆ ದಿಸ್ ಒನ್ ಇಸ್ ಕೋಪ್ ರಿಅರೇಂಜ್ಮೆಂಟ್. OH ಇತ್ತಂದರೆ ಆಕ್ಸಿ, NH2 ಇತ್ತಂದರೆ ಅಜಾ, ಮತ್ತು
ಆಕ್ಸಿಜನ್ ಏನಾದರೂ ಇನ್ಸರ್ಟ್ ಮಾಡಿದರೆ ರಿಯಾಕ್ಷನ್ ನಮ್ಮದು 6 ಕಾರ್ಬನ್ ಒಳಗೆ ಏನಾದರೂ ಇನ್ಸರ್ಟ್ ಮಾಡಿದರೆ ಅದು ಕ್ಲೇಸನ್ ರಿಅರೇಂಜ್ಮೆಂಟ್, ಸಿಂಪ್ಲೆಸ್ಟ್ ರಿಯಾಕ್ಷನ್. ಸೊ ಅಗೇನ್ ವಿ ವಿಲ್ ಸಿ ದಟ್ ಹೌ ಇಟ್ ವಿಲ್ ವರ್ಕ್, ರಿಯಾಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಚೆಕ್ ಮಾಡಿ. ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಆಕ್ಸಿಜನ್ ಬರ್ತಾ ಇದೆ. ದಿಸ್ ಒನ್ ಇಸ್ ಅ ರಿಯಾಕ್ಷನ್. ಸೇಮ್ ರಿಯಾಕ್ಷನ್ ಫಾಲೋ ಮಾಡ್ತೀರಾ, 1 2 3, or else you will call it as 1 2 3 1 2 3. 1 1 ಫಾರ್ಮೇಷನ್ ಆಗುತ್ತೆ, 3 3 ಏನಾಗುತ್ತೆ, ಸೊ 1 1 ಏನಾಗುತ್ತೆ, ಬ್ರೇಕ್ ಆಗುತ್ತೆ. This one will formation. Again this is also 3,3 sigmatropic reaction. ಏನು ಕಲಿಸಿದೆ ಎಲ್ಲ 3,3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಕ್ಲೇಸನ್ ಅವ್ರು ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ ಸ್ಟೇಟ್ಮೆಂಟ್ ವೈಸ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಶೋಸ್ 3,3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಕೊಡ್ಬೋದು ಅವರು. ಕ್ಲೇಸನ್, ಬಿ ಅಜಾಕೋಪ್, ಸಿ ಏನು ಮಾಡ್ತಾನೆ ಡೀಲ್ಸ್ ಎಲ್ಡರ್ ಕೊಟ್ಟಿರ್ತಾನೆ ನಿಮಗೆ. ವಿಚ್ ಒನ್ ಡಸ್ ನಾಟ್ ಅಂತ ಕೇಳಿದರೆ ನೀವು ಡೀಲ್ಸ್ ಎಲ್ಡರ್ ಟಿಕ್ ಹಾಕಿ ಬರಬೇಕು. ಯಾಕಂದರೆ ನಾವು ಯಾವ ನೇಮ್ ರಿಯಾಕ್ಷನ್ ಕಲಿಸಿದ್ದೀನಿ ಅವೆಲ್ಲ ಫಾಲೋ ಮಾಡ್ತವೆ. ಸೊ ಪ್ಲೀಸ್ ಬಿ ರಿಮೆಂಬರ್ ಇದು ಯಾವ ರಿಯಾಕ್ಷನ್ ಅಂತ, 3,3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಸೊ ರಿಯಾಕ್ಷನ್ ಯಾವ ಥರ ಬರುತ್ತೆ ನೋಡ್ರಿ, ಇದೆಲ್ಲಿ ಫಾರ್ಮೇಷನ್ ಆಗೋದು, ಇದೆಲ್ಲಿ ಫಾರ್ಮೇಷನ್ ಓ. ಅಗೇನ್ ಯು ಹ್ಯಾವ್ ಟು ನಂಬರ್, ನಿಮಗೆ ಟಫ್ ಆಗ್ತಾ ಇದೆ ನಂಬರ್ ಮಾಡಿ, 1 2 3 3 2 1. 1 and 2 ನಡುವೇನಿದೆ ಡಬಲ್ ಬಾಂಡ್ ಇದೆ, 3 3 ಏನಾಗಿದೆ ಫಾರ್ಮೇಷನ್ ಆಗಿದೆ. ದಿಸ್ ಈಸ್ ದ ರಿಯಾಕ್ಷನ್. ಇಷ್ಟು ನೆನ್ಪಿಡ್ಬೇಕು. ಫಾರ್ ಎಕ್ಸಾಂಪಲ್ ಅನದರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಆಕ್ಸಿಜನ್ ಡಬಲ್ ಬಾಂಡ್, ಇಲ್ಲೇನು ಮಾಡ್ತೀನಿ ಆರ್ ಗ್ರೂಪ್ ತಗೋತೀನಿ. ಸೊ ಟ್ರೈ ಮಾಡಿ, ನಿಮಗೆ ಬರಲಿಲ್ಲ ಅಂದರೆ ಹೇಳ್ಕೊಡ್ತೀನಿ. ನಂಬರ್ ಹಾಕಿ ಆನ್ಸರ್ ಮಾಡಿ, ಸಿಂಪಲ್ ಇದೆ. ಟ್ರೈ ಮಾಡಿದ್ನ ರಿಯಾಕ್ಷನ್. So again number 1 2 3 1 2 3. ಸೊ 1 1 ಏನಾಗ್ತಾ ಇದೆ ಫಾರ್ಮೇಷನ್ ಬ್ರೇಕ್ ಆಗ್ತಾ ಇದೆ, 3 3 ಏನಾಗ್ತಾ ಇದೆ ಫಾರ್ಮೇಷನ್ ಆಗ್ತಾ ಇದೆ. ಸಿಂಪ್ಲೆಸ್ಟ್ ಆಗಿ ಇದನ್ನು ಇಲ್ಲಿ ಅಟ್ಯಾಕ್ ಮಾಡಿರಿ, ಇದನ್ನು ಕರ್ಕೊಂಡು ಹೋಗಿ ಇದನ್ನು ಇಲ್ಲಿ. ಸೊ ಆಕ್ಸಿಜನ್ ಡಬಲ್ 1 2 3 1 2 3. ಮರಿಬೇಡಿ ಆರ್ ಗ್ರೂಪ್ ಏನಿದೆ 1 ಮೇಲೆ ಇದೆ, ಸೊ ಅದನ್ನು ತೋರಿಸ್ಬೇಕಷ್ಟೆ. ಎಷ್ಟೇ ರಿಯಾಕ್ಷನ್, ಮತ್ತೇನಿಲ್ಲ. ಆರ್ ಅಂದರೆ CH3 ಇರ್ಬೋದು, CH2 ಇರ್ಬೋದು. ಆರ್ ಮೀನ್ಸ್ ಅಲ್ಕೈಲ್, ಕಾರ್ಬನ್ ಚೈನ್ ಅಂತ ಅರ್ಥ ಆರ್ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಕ್ಲೇಸನ್ ರಿಅರೇಂಜ್ಮೆಂಟ್. 3 ರಿಯಾಕ್ಷನ್ ಕಲ್ತ್ವಿ ನಾವು. ದಿಸ್ ಈಸ್ ಆಲ್ ಅಬೌಟ್ ದಿ ಕ್ಲೇಸನ್ ರಿಅರೇಂಜ್ಮೆಂಟ್. ನೆಕ್ಸ್ಟ್ ರಿಯಾಕ್ಷನ್ ಯಾವುದಂದ್ರೆ, ಓಕೆ ಇಲ್ಲಿ ಇಂಪಾರ್ಟೆಂಟ್ ರಿಯಾಕ್ಷನ್, ಒನ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ ಯಾವುದಂದ್ರೆ, ನೆಟ್ ಒಳಗೆ ಆಲ್ರೆಡಿ ಕೇಳಿದ್ದಾರೆ ಇದನ್ನ, ಇದನ್ನು ಟ್ರೈ ಮಾಡಿ. ಎಲ್ಲಿವರೆಗೆ ಬರುತ್ತೆ ಅಲ್ಲಿ ಟ್ರೈ ಮಾಡಿ, ಓದಿ ಹೇಳ್ಕೊಡ್ತೇನೆ. ಗೋ ಅಹೆಡ್, ಸ್ಟಾರ್ಟ್ ಮಾಡಿ. ಅಗೇನ್ 1 2 3ನೇ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಆಮೇಲೆ ಬೇಸಿಕ್ ಬೇರೋನು ಇದು ಐ ಥಿಂಕ್ ಇಸ್ 2,3 ಇದೆ. ಸೊ ವಿ ವಿಲ್ ಕಮ್ ಟು ದಿಸ್ ಒನ್. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ರಿಯಾಕ್ಷನ್. ಹೈಡ್ರೈಡ್ ಶಿಫ್ಟ್ ಅಂತ ಬರುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಲುಕ್ ಫಾರ್ ದಿಸ್ ಹೈಡ್ರೈಡ್ ಶಿಫ್ಟ್ ರಿಯಾಕ್ಷನ್ಸ್. ಅಗೇನ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್, ವೆರಿ ಈಸಿ ಇರುತ್ತೆ. ಸೊ ಡಬಲ್ ಬಾಂಡ್ ಕೊಡ್ತೀನಿ ಇಲ್ಲಿ. ದಿಸ್ ಒನ್ ಇಸ್ ಅ ಫಸ್ಟ್ ಟೈಪ್, ದಿಸ್ ಒನ್ ಇಸ್ ಅ ಸೆಕೆಂಡ್ ಟೈಪ್. ಎಷ್ಟು ಬೇಕಾದರೂ ಡಬಲ್ ಬಾಂಡ್ನ ಎಕ್ಸ್ಟೆಂಡ್ ಮಾಡ್ಬೋದು.
ಸೊ ಲಾಸ್ಟ್ ಪೊಸಿಷನ್ ಮಾಡ್ತಾರೆ, ದಿಸ್ ಒನ್ ಇಸ್ ಅಲೈಲಿಕ್ ಪೊಸಿಷನ್. ಕರೆಕ್ಟಾ? ಅಲ್ಲಿ ಎಷ್ಟು ಹೈಡ್ರೋಜನ್ ಇರುತ್ತೆ? 3 ಹೈಡ್ರೋಜನ್ ಇರುತ್ತೆ. ಹಿಯರ್ ಆಲ್ಸೋ ಹೈಡ್ರೋಜನ್ಸ್, ಹೈಡ್ರೋಜನ್, ಹೈಡ್ರೋಜನ್. ಹೈಡ್ರೈಡ್ ಶಿಫ್ಟ್ ರಿಯಾಕ್ಷನ್ ಒಳಗೆ ಏನಾಗುತ್ತೆ ಅಂದರೆ ದಿಸ್ ಈಸ್ ಆಲ್ಸೋ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ದಿಸ್ ಈಸ್ ಆಲ್ಸೋ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಒನ್ ಆಫ್ ದ ಹೈಡ್ರೋಜನ್ ಏನು ಮಾಡುತ್ತೆ, ಶಿಫ್ಟ್ ಆಗಿ ಫಸ್ಟ್ ಡಬಲ್ ಬಾಂಡ್ ಇರುತ್ತಲ್ಲ, ನಂಬರಿಂಗ್ ಮಾಡ್ಕೊಳ್ಳಿ. 1 2 3 1 2 3 4 5 1 2 3 4 5 6 and 7. ಹೈಡ್ರೋಜನ್ ಏನಾಗುತ್ತೆ, ತನ್ನ ಎಲೆಕ್ಟ್ರಾನ್ ಕರ್ಕೊಂಡು ಎಲ್ಲಿ ಶಿಫ್ಟ್ ಆಗುತ್ತೆ? 1 ನಂಬರ್ ಮೇಲೆ ಶಿಫ್ಟ್ ಆಗ್ತದೆ. 1 ನಂಬರ್ ಮೇಲೆ ಶಿಫ್ಟ್ ಆದರೆ ಇಲ್ಲಿ ಕಾರ್ಬನ್ ಮೇಲೆ 5 ಬಾಂಡ್ ಆಗುತ್ತೆ. ಇದನ್ನು ನೀವು ಇಲ್ಲಿ ಶಿಫ್ಟ್ ಮಾಡಬೇಕು. ಸೊ ದಿಸ್ ಈಸ್ ದ ರಿಯಾಕ್ಷನ್. ಯು ಕ್ಯಾನ್ ಚೆಕ್ ಇಟ್ ಆಸ್ ಲೈಕ್ ದಿಸ್. ಡಬಲ್ ಬಾಂಡ್ ಎಲ್ಲಿ ಬಂದಿದೆ? 2 and 3 ನಡುವೆ ಬಂದಿದೆ. ಬ್ಲೂ ಕಲರ್ ಹೈಡ್ರೋಜನ್ ಎಲ್ಲಿ ಬಂದಿದೆ? ಈಗ 1 ಮೇಲೆ ಬಂದಿದೆ. ಇದಕ್ಕೇನಂತ ಕರಿತೀವಿ ನಾವು? 1,3 ಹೈಡ್ರೈಡ್ ಶಿಫ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಇದನ್ನು ಅದೇ ಥರ ಟ್ರೈ ಮಾಡಿ ನೋಡುವ. ಸೊ ಏನು ಮಾಡ್ತೀರಾ, ಹೈಡ್ರೈಡ್ನ ಏನು ಮಾಡ್ತೀರಾ, ಇಲ್ಲಿ ಹೈಡ್ರೈಡ್ ಇದೆ ಅಲ್ಲ, ಎಲೆಕ್ಟ್ರಾನ್ ತೊಗೊಂಡು ಫಸ್ಟ್ ಮೇಲೆ ಅಟ್ಯಾಕ್ ಮಾಡಿ, ಇದಿಲ್ಲಿ ಮೂವ್ ಆಗುತ್ತೆ, ಇದಿಲ್ಲಿ ಮೂವ್ ಆಗುತ್ತೆ. ಸೊ ದ್ಯಾಟ್ ಮೀನ್ಸ್ 5 ಕಾರ್ಬನ್ ಫಸ್ಟ್ ಡ್ರಾ ಮಾಡಿ. ಬ್ಲೂ ಕಲರ್ ಹೈಡ್ರೋಜನ್ ಎಲ್ಲಿ ಬಂದಿದೆ? ಫಸ್ಟ್ ಪೊಸಿಷನ್ ಮೇಲೆ ಬಂದಿದೆ. ಸೊ ಡಬಲ್ ಬಾಂಡ್ ಎಲ್ಲಾಗಿದೆ? ಫಸ್ಟ್ ನಂಬರಿಂಗ್ ಮಾಡಿ. 1 2 3 4 5. 2 ಮತ್ತು 3 ನಡುವೆ ಡಬಲ್ ಬಾಂಡ್ ಬಂದಿದೆ, ಮತ್ತು 4 ಮತ್ತು 5 ನಡುವೆ ಡಬಲ್ ಬಾಂಡ್ ಇದೆ. ಇದಕ್ಕೇನಂತ ಕರಿತೀವಿ ನಾವು? 1,5 ಹೈಡ್ರೈಡ್ ಶಿಫ್ಟ್ ಅಂತ ಕರಿತೀವಿ. ಸೊ ಇದು ಯಾವ ಶಿಫ್ಟ್ ಅಂತ ಹೇಳ್ರಿ ನನಗೆ. ರಿಯಾಕ್ಷನ್ ಮಾಡಿ ಆನ್ಸರ್ ಮಾಡಿ. ಆ್ಯಕ್ಚುಲಿ ಎರಡು ನೋಡೋಕೆ ಒಂದೇ ಥರ ಕಾಣಿಸುತ್ತೆ. ನಾನು ಅದಕ್ಕೆ ಬ್ಲೂ ಹೈಡ್ರೋಜನ್ ತೋರಿಸಿದ್ದೀನಿ, ಇಲ್ಲಾಂದರೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ. ಸಿಂಪ್ಲೆಸ್ಟ್ ರಿಯಾಕ್ಷನ್ ಆಗಿ ಯಾವ ಶಿಫ್ಟ್ ಹೇಳ್ರಿ ಇದು? ರಿಯಾಕ್ಷನ್ ಮಾಡಿದ್ದೀರಿ ಅನ್ಕೋತೀನಿ ನಾನು. ಬ್ಲೂ ಹೈಡ್ರೋಜನ್ 1ನೇ ಪೊಸಿಷನ್ಗೆ ಟ್ರಾನ್ಸ್ಫರ್ ಮಾಡಿ, ಅಷ್ಟೇ ರಿಯಾಕ್ಷನ್. ಎಕ್ಸಾಕ್ಟ್ಲಿ ಇಟ್ ಈಸ್ ಅ 1,7 ಹೈಡ್ರೈಡ್ ಶಿಫ್ಟ್. ಏನು ಮಾಡ್ತಾ ಇದ್ದೀನಿ, ಇದನ್ನು ಹೈಡ್ರೋಜನ್ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಪೊಸಿಷನ್ಗೆ ಕಳಿಸ್ತಾ ಇದ್ದೀನಿ. ಅಲ್ಲಿ 5 ಬಾಂಡ್ ಆಗುತ್ತೆ, ಅದಕ್ಕೆ ಡಬಲ್ ಬಾಂಡ್ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ 7 ಬಾಂಡ್ನ ಬರ್ಕೊಳ್ಳಿ ಫಸ್ಟು. ಬ್ಲೂ ಕಲರ್ ಫಸ್ಟ್ ಪೊಸಿಷನ್ ಮೇಲೆ ಬಂದಿದೆ ಹೈಡ್ರೋಜನ್, ದೆನ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್. ದಿಸ್ ಈಸ್ ಕಾಲ್ಡ್ 1,7 ಹೈಡ್ರೈಡ್ ಶಿಫ್ಟ್. ಇದಕ್ಕೇನಂತೀವಿ? 1,7 ಹೈಡ್ರೈಡ್ ಶಿಫ್ಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಹೈಡ್ರೈಡ್ ಶಿಫ್ಟ್ ರಿಯಾಕ್ಷನ್ಸ್. ಲಾಸ್ಟ್ ರಿಯಾಕ್ಷನ್ ಯಾವುದು ಉಳಿದಿದೆ ಅಂದರೆ 2,3 ಉಳಿದಿದೆ. 2,3 ಸಿಗ್ಮಾಟ್ರೋಪಿಕ್ ರಿಯೇಜೆಂಟ್. ಸೊ 3,3 ನಾವು ಓದಿದ್ವಿ, ಈಗ 2,3 ನೋಡ್ಬೇಕಷ್ಟೆ. ಸೊ ನಿಮ್ಮ ಹತ್ರ ಡಬಲ್ ಬಾಂಡ್ ಇರುತ್ತೆ ಈ ಥರ, ಕರೆಕ್ಟಾ? ನೆಕ್ಸ್ಟ್ ಏನಿರುತ್ತೆ, ಇಲ್ಲಿ ಒಂದು ಎಕ್ಸ್ ಇರುತ್ತೆ, ಇಲ್ಲಿ ಒಂದು ವೈ ಇರುತ್ತೆ. ಎಕ್ಸ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ವೈ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ಥರ ಐಡೆಂಟಿಫೈ ಮಾಡಬೇಕು ನೀವು. ಸೊ ದಿಸ್ ಒನ್ ಈಸ್ 1 2 3, ದಿಸ್ ಒನ್ ಈಸ್ 1 and 2. ಅದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ 3 ಮತ್ತು 2 ಆರ್ ಎಲ್ಸ್ 2,3 ರಿಯರೇಂಜ್ಮೆಂಟ್. ನೀವು ಕ್ಲೇಸನ್ ರಿಯಾಕ್ಷನ್ ಹೋಗಿ ನೋಡಿರಬೇಕು, ಎರಡು ಏನಾಗ್ತಾ ಇತ್ತು, 1 2 3 1 2 3 3 ನಂಬರ್ಸ್ ಬರ್ತಾ ಇತ್ತು, 1 2 3 1 2 3. ಇಲ್ಲೇನು ಬರ್ತಾ ಇದೆ, 1 2 3 and 1 2 ಬರ್ತಾ ಇದೆ. That's why it's a 2,3 sigmatropic reaction. This one is the 3,3 sigmatropic reaction.
ಮತ್ತೆ ನೆನಪು ಮಾಡ್ತೀರಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಕ್ಸ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ವೈ ಏನಿರುತ್ತೆ ನೆಗೆಟಿವ್ ಇರುತ್ತೆ. ಸೊ ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ಫಾರ್ ಎಕ್ಸಾಂಪಲ್ ಯಾವುದಂದರೆ ಎಕ್ಸಾಂಪಲ್ಸ್ ಡಬಲ್ ಬಾಂಡ್ ಎಕ್ಸ್ ಜಾಗದಾಗ ಏನು ಮಾಡ್ತೀನಿ ಪಾಸಿಟಿವ್ ಎನ್ ಪಾಸಿಟಿವ್ ತೊಗೋತೀನಿ, ಓ ಮೈನಸ್ ತೊಗೋತೀನಿ. ಈ ಥರನೂ ಇರ್ಬೋದು. ಸೊ ಇಲ್ಲಿ ಏನು ಮಾಡ್ತೀನಿ ಸಲ್ಫರ್ ತೊಗೋತೀನಿ, ಇಲ್ಲಿ ಆಕ್ಸಿಜನ್ ತೊಗೋತೀನಿ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಎಕ್ಸ್ ಮೇಲೆ ಏನಿದೆ ಪಾಸಿಟಿವ್ ಚಾರ್ಜ್ ಇದೆ, ಆಕ್ಸಿಜನ್ ಮೇಲೆ ವೈ ಮೇಲೆ ಏನಿದೆ ನೆಗೆಟಿವ್ ಚಾರ್ಜ್ ಇದೆ. ಸೊ ಒನ್ ಆಫ್ ದ ಫೇಮಸ್ ರೀಅರೇಂಜ್ಮೆಂಟ್ ಯಾವುದಂದ್ರೆ ದಿಸ್ ರೀಅರೇಂಜ್ಮೆಂಟ್, ಸಾಮ್ಲೆಟ್-ಹೌಸರ್ ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಇದನ್ನ ಮಾತ್ರ ನೆನ್ಪಿಟ್ಕೊಂಡು ಹೋಗಿ 2,3 ಅಲ್ಲಿ ಅರೇಂಜ್ಮೆಂಟ್. ಸೊ ಈ ರಿಯಾಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಏನು ಕೊಟ್ಟಿರ್ತಾರೆ ಬೆಂಜಿನ್ ರಿಂಗ್ ಇರುತ್ತೆ ಈ ಥರ, ಎನ್ ಪಾಸಿಟಿವ್ ಇರುತ್ತೆ, CH3 ಆ್ಯಂಡ್ CH3. ಸರ್ ಇದು ಸಾಮ್ಲೆಟ್, ಇದನ್ನು ನಾವು 2,3 ಅಂತ ಚೆಕ್ ಮಾಡಿಕ್ಕೆ ಏನು ಮಾಡ್ತೀರಿ ಫಸ್ಟ್ ನಂಬರಿಂಗ್ ಮಾಡಿ. ಕರೆಕ್ಟಾ? ದಿಸ್ ಒನ್ ಇಸ್ 1 2 3. ಡಬಲ್ ಬಾಂಡಿಂದನೇ ನಂಬರಿಂಗ್ ಮಾಡಿದ್ವಲ್ಲ ನಾವು. ದಿಸ್ ಒನ್ ಇಸ್ 3 2 1. ನಿಮಗೆ ಎಲ್ಲಿಂದ ಬೇಕಾದರೂ ನಂಬರ್ ಮಾಡಿ. ಫಸ್ಟ್ ಯಾವ್ದಾರು ಒಂದು ಡಬಲ್ ಬಾಂಡ್ ಇದನ್ನು ಮಾಡ್ಕೊಳ್ಳಿ 3 2 1. ಸೊ ದಿಸ್ ಒನ್ ಇಸ್ 1. ಸರ್ ನಮಗೆ ಇಲ್ಲಿ 2 ಮೇಲೆ ನೆಗೆಟಿವ್ ಬರಬೇಕಲ್ವಾ, 2 ಎಲ್ಲಿದೆ ಅಂತ ಕೇಳಬೇಕು. ಸೊ ಅವಾಗೇನು ಮಾಡ್ತಾರೆ ಅವರು ಬೇಸ್ ಕೊಡ್ತಾರೆ ನಿಮಗೆ. ಇಟ್ ಕ್ಯಾನ್ ಬಿ OH ಮೈನಸ್, ಯಾವುದಾದ್ರು ಒಂದು ಬೇಸ್ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಒನ್ ಆಫ್ ದ ಹೈಡ್ರೋಜನ್ನ ರಿಮೂವ್ ಮಾಡುತ್ತೆ. ಬೇಸ್ ಏನು ಮಾಡುತ್ತೆ ಹೈಡ್ರೋಜನ್ನ ತಗೊಳುತ್ತೆ, ಈ ಬಾಂಡ್ ಏನಾಗುತ್ತೆ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಈಗ ನೀವು ಏನಾಗುತ್ತೆ ಅಂದರೆ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗುತ್ತೆ. ಪಾಸಿಟಿವ್ CH3 CH2 minus. Now we can connect that. This is 1, this is 2, this is 1 2 3. Now it's eligible for 2,3 sigmatropic reaction. ಚೆಕ್ ಮಾಡಿ ನಾನು ಏನು ಹೇಳಿದ್ದೆ ಇಲ್ಲಿ ನಿಮಗೆ, ಫಸ್ಟ್ ಪೊಸಿಷನ್ ಮೇಲೆ ಏನು ಬರಬೇಕು ಪಾಸಿಟಿವ್ ಚಾರ್ಜ್ ಬರಬೇಕು, ನೆಕ್ಸ್ಟ್ ಏನು ಬರಬೇಕು ನೆಗೆಟಿವ್ ಬರಬೇಕು, ಇಷ್ಟೇ ರಿಯಾಕ್ಷನ್. ನೆಗೆಟಿವ್ ಎಲ್ಲಿದೆ ಸೆಕೆಂಡ್ ಪೊಸಿಷನ್ ಮೇಲಿದೆ, ಪಾಸಿಟಿವ್ ಎಲ್ಲಿದೆ ಫಸ್ಟ್ ಪೊಸಿಷನ್ ಮೇಲೆ. ಅವರು ಡೈರೆಕ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಸಲ್ಲ, ನಮಗೆ ರಿಯಾಕ್ಷನ್ ಹಿಂದೆಯಿಂದ ಸ್ಟಾರ್ಟ್ ಮಾಡಿಸ್ತಾರೆ. ಯಾವುದಾದ್ರು ಬೇಸ್ ಕೊಟ್ಟಿರ್ತಾರೆ, OH ಮೈನಸ್ ಇರುತ್ತೆ, Hನ ರಿಮೂವ್ ಮಾಡಿ CH2 ಮೈನಸ್ ಮಾಡಿ ಮುಗೀತು. ಸರ್ ಇದಾದ್ಮೇಲೆ ರಿಯಾಕ್ಷನ್ ಏನು ಮಾಡಬೇಕಂದ್ರೆ ಈ ಮೈನಸ್ ಚಾರ್ಜ್ ಏನಾಗುತ್ತೆ ಹಾಗೆ ನೀವು ಆಲ್ರೆಡಿ ಯಾವ ಥರ ಮಾಡಿದ್ರಲ್ಲ ಕ್ಲೇಸನ್ ರಿಯಾಕ್ಷನ್ ಅದೇ ಥರ ಇದಿಲ್ಲಿ ಶಿಫ್ಟ್ ಆಗುತ್ತೆ, ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ, ಇದಿಲ್ಲಿ ಶಿಫ್ಟ್ ಆಗುತ್ತೆ. ಸೊ ನಂಬರ್ ಯು ಕ್ಯಾನ್ ಮೇಕ್, ದಿಸ್ ಒನ್ ಇಸ್ 3 2 1. ಇಲ್ಲಿ ಯಾವ ಶಾರ್ಟ್ ಕಟ್ ನೆನ್ಪಿಡ್ತೀರಾ, 3 ಮತ್ತು 2 ನಡುವೆ ಏನಾಗ್ತಾ ಇದೆ ಫಾರ್ಮೇಷನ್ ಆಗ್ತಾ ಇದೆ, 2 ಮತ್ತು 1 ನಡುವೆ ಏನಾಗ್ತದೆ ಬ್ರೇಕ್ ಆಗ್ತಾ ಇದೆ. ಯು ಕ್ಯಾನ್ ಚೆಕ್ ಇಟ್. ಏನು ಹೇಳ್ತಾ ಇದ್ದೀನಿ, 2 ಮತ್ತು 3 ನಡುವೆ ಫಾರ್ಮೇಷನ್ ಆಗ್ತಾ ಇದೆ, 1 ಆ್ಯಂಡ್ 1 ನಡುವೆ ಬ್ರೇಕ್ ಆಗ್ತಾ ಇದೆ. ದಿಸ್ ಈಸ್ 1 ಆ್ಯಂಡ್ 1. ಅಲ್ಲಿ 1 ಒಳಗೆ ಬ್ರೇಕ್ ಆಗ್ತಾ ಇತ್ತು, ಇಲ್ಲಿ 3 ಆ್ಯಂಡ್ 2 ಒಳಗೆ ಇದನ್ನಾಗ್ತಾ ಇದೆ ಫಾರ್ಮೇಷನ್ ಆಗ್ತದೆ. ಸೊ ಯಾವ ಥರ ಬರುತ್ತೆ ನೋಡಿರಿ, ಬೆಂಜಿನ್ ರಿಂಗ್ ಈ ಥರ ಇದೆ. ಫಸ್ಟ್ ನಂಬರ್ ಮಾಡ್ಕೊಳ್ಳಿ 3 2, ದಿಸ್ ಈಸ್ 1. 2 ಮತ್ತು 1 ನಡುವೆ ಏನಾಗ್ತಾಯಿದೆ ಡಬಲ್ ಬಾಂಡ್ ಬರ್ತಾ ಇದೆ, 3 ಮತ್ತು 2 ನಡುವೆ ಏನಾಗ್ತಾಯಿದೆ ಒಂದು ಕಾರ್ಬನ್ ಬಂದಿದೆ. ಕರೆಕ್ಟಾ? ದಿಸ್ ಈಸ್ ಎ ಕಾರ್ಬನ್ ಆ್ಯಂಡ್ ದಿಸ್ ಒನ್ ಈಸ್ ಎ N ಪಾಸಿಟಿವ್. ಪಾಸಿಟಿವ್ ಹೋಗಿರುತ್ತೆ, ಇರಲ್ಲ ಅದು. ಮಿಥೈಲ್ ಮಿಥೈಲ್. ನಾನು ಜಸ್ಟ್ ಏನು ಮಾಡಿದ್ದೀನಿ ಶಿಫ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ದಿ ನಂಬರ್. ದಿಸ್ ಒನ್ ಈಸ್ ಎ 2, ದಿಸ್ ಒನ್ ಈಸ್ ಎ 1. 1 ನಡುವೆ ಏನಾಗಿದೆ ಬಾಂಡ್ ಬ್ರೇಕ್ ಆಗಿದೆ, ಆ್ಯಂಡ್ 2 ಮತ್ತು 3 ನಡುವೆ ಏನಾಗಿದೆ ಫಾರ್ಮೇಷನ್ ಆಗಿದೆ. ದಿಸ್ ಈಸ್ ಬ್ರೇಕ್, ದಿಸ್ ಒನ್ ಈಸ್ ಎ ಫಾರ್ಮೇಷನ್.
ಸರ್ ಇಲ್ಲಿವರೆಗೂ ಮಾಡಿದ್ರೆ ನಡೆಯುತ್ತಾ ರಿಯಾಕ್ಷನ್ ಅಂತ ಅಂದರೆ ನೋ, ನೀವು ಲಾಸ್ಟ್ ಅದನ್ನು ಬೆಂಜಿನ್ವರೆಗೂ ಒಯ್ದೇ ಬಿಡಬೇಕು. ಏನು ಮಾಡ್ತೀರಾ, ಲಾಸ್ಟ್ ಬೆಂಜಿನ್ವರೆಗೂ ಕರ್ಕೊಂಡು ಹೋಗ್ಬಿಡಿ. ಈ ಥರ ಫೈನಲ್ ರಿಯಾಕ್ಷನ್ ಏನಾಗುತ್ತೆ, ಇಟ್ ವಿಲ್ ಬಿ ಲೈಕ್ ಬೆಂಜಿನ್ ಒರಿಜಿನಲ್ ಸ್ಟೇಟ್ ಒಳಗೂ ಕರ್ಕೊಂಡು ಹೋಗ್ಬೇಕಾದ್ರೆ. ದಿಸ್ ಒನ್ ಇಸ್ ಅ ಫೈನಲ್ ಆನ್ಸರ್. ಇದನ್ನು ಇಷ್ಟೇ ನೆನ್ಪಿಡಿ, ಕ್ವಶನ್ನ ಕಾಂಪ್ಲಿಕೇಟೆಡ್ ಮಾಡೋಕೆ ಹೋಗಬೇಡಿ. ಸಾಂಬ್ಲೆಟ್ ಹೌಸರ್ ರಿಯರೇಂಜ್ಮೆಂಟ್ ಯಾವ ರಿಯರೇಂಜ್ಮೆಂಟ್ನ ಫಾಲೋ ಮಾಡುತ್ತೆ ಅಂತ ಅಂದರೆ 2,3 ಸಿಗ್ಮಾಟ್ರೋಪಿಕ್ ರಿಯರೇಂಜ್ಮೆಂಟ್. ಇದನ್ನು ಹೈಲೈಟ್ ಮಾಡಿ ಇಟ್ಕೊಳ್ಳಿ. ಸಾಂಬ್ಲೆಟ್ ಹೌಸರ್ ರಿಯರೇಂಜ್ಮೆಂಟ್ ಯಾವುದನ್ನು ಫಾಲೋ ಮಾಡುತ್ತೆ ಅಂದರೆ 2,3 ಸಿಗ್ಮಾಟ್ರೋಪಿಕ್ ರಿಯರೇಂಜ್ಮೆಂಟ್.